ಕಳೆದಿರೋದು. ಹಾಗಾಗಿ ಚಿಕ್ಕಬಳ್ಳಾಪುರ ಬಂದು ಅವ್ರಿಗೆ ತುಂಬಾ ಹತ್ತಿರವಾದಂತಹ ಒಂದು ಸಂಬಂಧ ಚಿಕ್ಕಬಳ್ಳಾಪುರ ಜೊತೆಗೆ, ಮತ್ತು ಇಲ್ಲಿರೋ ಅವರ ರಿಲೇಟಿವ್ಸು ಅಂತ ಇರ್ಬೋದು, ಅಥವಾ ಈ ಜಾಗದಲ್ಲಿ ಅವ್ರು ಜಾಸ್ತಿ ಕಾಲ ಸ್ಪೆಂಡ್ ಮಾಡಿರೋದ್ರಿಂದ ಇದು ಬಂದು ಅವ್ರಿಗೆ ತುಂಬಾ ಹೃದಯಕ್ಕೆ ಹತ್ತಿರವಾಗಿರುವಂತಹ ಸ್ಥಳ ಅಂತ ಹೇಳ್ಬೋದು. ಸೊ ಸದ್ಗುರು ಸನ್ನಿಧಿ ಬಗ್ಗೆ ನಾನೇನು ನಿಮಗೆ ಹೇಳೋದು ಬೇಕಿಲ್ಲ, ನೀವೆಲ್ಲ ಬಂದಿರ್ಬೋದು ಅಂತ ನಾನು ಭಾವಿಸ್ತೀನಿ. ಸೊ ಈಗ ಇರುವಂತಹ ನಾಗ ದೇವಸ್ಥಾನ ಇದೆ, ಯೋಗೇಶ್ವರ ದೇವಸ್ಥಾನ ಇದೆ, ಅದರ ಜೊತೆಗೆ ಆದಿಯೋಗಿ 112 ಅಡಿ ಎತ್ತರದ ಶಿಲೆ ಇದೆ. ಸೊ ಇದರೊಟ್ಟಿಗೆ ಈಗ ಹೊಸ ಒಂದು ದೇವಸ್ಥಾನ ಅಲ್ಲಿ ಕಟ್ಟಡ ನಡೀತಾ ಇದೆ. ಇದು ಬಂದು ಲಿಂಗಭೈರವಿ ಅಮ್ಮನವರ ದೇವಸ್ಥಾನ. ಸೊ ಈ ದೇವಸ್ಥಾನ ಬಂದು ಕಟ್ಟಡ ಈಗ ನಡೀತಾ ಇರೋದ್ರಿಂದ ಆದಷ್ಟು ಬೇಗ ನಾವು ಇದು ಪರಿಪೂರ್ಣ ಆಗೋದನ್ನ ನಿರೀಕ್ಷಿಸ್ತಿದ್ದೀವಿ. ಇದರ ಎದುರುಗಡೆ ಬಂದು ನವಗ್ರಹ ದೇವಸ್ಥಾನ ಕೂಡ ಇರುತ್ತೆ ಈ ದೇವಸ್ಥಾನದ ಎದುರಿಗೆ. ಇದಲ್ಲದೆ ಇದ್ರ ಪಕ್ಕದಲ್ಲಿ ಬಂದು 2 ಪುಷ್ಕರಣಿ ಅನ್ನೋದಕ್ಕಿಂತ ಕಲ್ಯಾಣಿ ಅಂತ ಹೇಳ್ಬೋದು, 2 ಕಲ್ಯಾಣಿ ಕೂಡ ಬರ್ತಾ ಇದೆ. ಹೇಗೆ ನೀವು ಯೋಗನಂದೀಶ್ವರ ದೇವಸ್ಥಾನದಲ್ಲಿ ಅಥವಾ ಭೋಗನಂದೀಶ್ವರ ದೇವಸ್ಥಾನದಲ್ಲಿ, ಈ ಪುರಾತನ ದೇವಸ್ಥಾನದಲ್ಲಿ ನೋಡ್ತೀರಾ, ದೇವಸ್ಥಾನಕ್ಕೆ ಹೋಗೋ ಮುಂಚೆ ಸೊ ಪ್ರೋಕ್ಷಣೆನೋ ಅಥವಾ ಸ್ನಾನನೋ ಮಾಡಿ ಹೋಗೋದು ಪದ್ಧತಿ ಇದೆ ಈ ಕಲಾಚಾರದಲ್ಲಿ. ಸೊ ಹಾಗೆಯೇ ಈ ದೇವಸ್ಥಾನದಲ್ಲೂ ಕೂಡ ಅದನ್ನ ನಾವು ತರ್ತಾ ಇದ್ದೀವಿ. ಅದೇನು ಮ್ಯಾಂಡೇಟ್ರಿ ಇರೋದಿಲ್ಲ, ಬಟ್ ಯಾರಿಗೆ ಬೇಕೋ ಅವರು ಉಪಯೋಗಿಸ್ಕೋಬೋದು. ಸೊ ಇದೆರಡು ಕುಂಡು ಬರುತ್ತೆ, ಅದಕ್ಕೆ ಸೂರ್ಯಕುಂಡ ಅಂತ ಹೇಳ್ತೀವಿ. ಇನ್ನೊಂದು ಬಂದು ಚಂದ್ರಕುಂಡ. ಸೂರ್ಯಕುಂಡ ಬಂದು ಗಂಡಸರಿಗೆ, ಚಂದ್ರಕುಂಡ ಬಂದು ಹೆಂಗಸರಿಗೆ. ಸೊ ಇದಲ್ಲದೆ ನೀವೆಲ್ಲ ನೋಡ್ತಿರ್ಬೋದು, ಮತ್ತು ನಿಮ್ಮ ಪತ್ರಿಕೆಯಲ್ಲೂ ಕೂಡ ನಾವು ನೋಡ್ತಾ ಇರ್ತೀವಿ, ನಮ್ಮ ಔಟ್ರೀಚ್ ಆ್ಯಕ್ಟಿವಿಟೀಸ್ ಇರ್ಬೋದು ಅಥವಾ ನಮ್ಮ ಕಾರ್ಯಕ್ರಮ ಸದ್ಗುರು ಸನ್ನಿಧಿಯಲ್ಲಿ ನಡೀತಿರೋ ಎಲ್ಲ ಕಾರ್ಯಕ್ರಮ ಡೀಟೇಲ್ಸ್ ಎಲ್ಲ ನೀವು ನಿಮ್ಮ ಮೀಡಿಯಲ್ಲೆಲ್ಲ ನೀವು ಪ್ರಚಾರ ಮಾಡ್ತಿರ್ತೀರ. ತುಂಬ ಧನ್ಯವಾದಗಳು. ನಿಮ್ಮಿಂದ ನಾವು ಬಹಳಷ್ಟು ಜನಗಳಿಗೆ ರೀಚ್ ಆಗೋದಕ್ಕೆ ಇದು ಸಹಾಯ ಆಗ್ತಾ ಇದೆ. ಸೊ ರೀಸೆಂಟಾಗಿ ಮಕರ ಸಂಕ್ರಾಂತಿ ಇರ್ಬೋದು, ಆಲ್ಮೋಸ್ಟ್ ಎಲ್ಲ ಪೇಪರಲ್ಲೂ ಎಲ್ಲ ಮೀಡಿಯಲ್ಲೂ ಕೂಡ ನೀವು ಕವರ್ ಮಾಡಿದ್ರಿ. ಸೊ ಈ ರೀತಿ ಎಲ್ಲ ಕಾರ್ಯಕ್ರಮ ಅಲ್ಲಿ ನಡೀತಿರೋದನ್ನ ನೀವು ಕವರ್ ಮಾಡ್ತಾ ಇದ್ದೀರಾ. ಸೊ ನಿಮಗೆಲ್ಲ ನಮ್ಮದು ಥ್ಯಾಂಕ್ಸ್. ಈಶಾಯಿಂದ ಕೂಡ ಸುಮಾರು ಸಮುದಾಯ ಬೆಳವಣಿಗೆಗೆ ಸುಮಾರು ಚಟುವಟಿಕೆಗಳು ನಡೀತಾ ಇದೆ. ಸೊ ಅದನ್ನ ಕಾರ್ಯಕ್ರಮ ಅಂತ ಕೂಡ ನೀವು ಹೇಳ್ಬೋದು. ಒಂದು ಬಂದು ಚಿಕ್ಕಬಳ್ಳಾಪುರ ಹಸಿರು ಹೊಂದಿಕೆಯನ್ನು ಹೆಚ್ಚಿಸಲು ಏನು ಮಾಡಿದ್ದೀವಿ ಅಂದರೆ ಈಶಾ ಔಟ್ರೀಚ್ ಅಂತ ಒಂದು ಟೀಮ್ ಮಾಡಿದ್ದೇವೆ. ಇದು ಬಂದು 2023ಇಂದ 23ರಿಂದ ಇದು ಕೆಲಸ ಮಾಡ್ತಾ ಇದೆ ಈ ಟೀಮು. ಇದು ನಾವು ಏನು ಮಾಡ್ತಾ ಇದ್ದೀವಿ ಈ ಟೀಮಲ್ಲಿ ಅಂದರೆ, ರೈತರೊಂದಿಗೆ ನಿಕಟವಾದ ಕೆಲಸ ಮಾಡುತ್ತಾ ಅವರಲ್ಲಿ ಮರ ಆಧಾರಿತ ಕೃಷಿ ಹೇಗೆ ತಗೊಬರೋದು ಅಂತ. ಸೊ ಇದನ್ನು ಟ್ರೀ ಬೇಸ್ಡ್ ಫಾರ್ಮಿಂಗ್ ಅಂತ ಕೂಡ ಹೇಳ್ತೀವಿ. ಸೊ ಬರೀ ಮಣ್ಣಿನ ಮೇಲೆ ಅವಲಂಬಿತ ಆಗದೆ, ಬರೀ ಕೃಷಿ ಮೇಲೆ ಅವಲಂಬಿತ ಆಗದೆ, ಮರದಿಂದ ಕೂಡ ಹೇಗೆ ಉಪಯೋಗ ಮಾಡ್ಕೊಳ್ಳೋದು, ಹೇಗೆ ಅವರ ಜೀವನವನ್ನು ಮತ್ತಷ್ಟು ಸುಲಭ ಮಾಡೋದು ಅಂತ ಅದ್ರ ಬಗ್ಗೆ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅದಲ್ಲದೆ ಕೂಡ ನರ್ಸರಿ ಇದೆ, ನಮ್ಮದು ಈಶಾ ನರ್ಸರಿ ಇದೆ. ಈ ನರ್ಸರಿಯಲ್ಲಿ ನಾವು ಸ್ಯಾಪ್ಲಿಂಗ್ಸ್ ಅಂದರೆ ನೀವೇನು ಹೇಳ್ತೀರಾ, ಈ ಸಸಿಗಳು ಬಂದು ಬರೀ ₹3 ಒಂದು ಸಸಿಗೆ, ಈ ಮೊತ್ತದಲ್ಲಿ ನಾವು ಹಂಚ್ತಾ ಇದ್ದೀವಿ. ಇದರಲ್ಲಿ ಪ್ರಾಫಿಟ್ ಅನ್ನೋಗಿಂತ ನಮಗೇನು ಲಾಭ ಇಲ್ಲ ಇದರಲ್ಲಿ. ಬಟ್ ಇದು ಬಂದು ರೈತರಿಗೆ ತುಂಬಾ ಕಡಿಮೆ ಬೆಲೆಗೆ ಮತ್ತು ಒಳ್ಳೆ ಗುಣಮಟ್ಟದ ಸ್ಯಾಪ್ಲಿಂಗ್ ಸಿಗುತ್ತೆ. ಸೊ ಇದು ಒಂದು ಉದ್ದೇಶ ಇದೆ. ಇದ್ರ ಜೊತೆಗೆ ಈಗ ರೀಸೆಂಟಾಗಿ ಬಂದು ನಾವು ವಾಟರ್ ಶೇಡಿಂಗ್ ಅಂತ ಕೂಡ ಹೇಳ್ತೀವಿ. ಅದನ್ನು ಬಂದು ನೀವು ಕನ್ನಡದಲ್ಲಿ ಹೇಳೋವಾಗಿದ್ದರೆ ಜಲನಯನ ಅಂತ ಹೇಳ್ತೀವಿ. ಜಲನಯನದಲ್ಲಿ ಏನು ಮಾಡ್ತೀವಿ ಅಂದರೆ, ವಾಟರು ಹೇಗೆ ರಿಟೈನ್ ಮಾಡ್ಕೊಳ್ಳೋದು, ಹೇಗೆ ಮಣ್ಣಿನ ಗುಣಮಟ್ಟ ಹೆಚ್ಚಿಸೋದು, ರೈತರಿಗೆ ಹೇಗೆ ಇದನ್ನು ಸಹಾಯಕಾರಿ ಮಾಡೋದು, ಇದಕ್ಕೆಲ್ಲ ಪ್ಲ್ಯಾನಿಂಗ್ ಮಾಡಿ ಕೊಡ್ತಾ ಇದ್ದೀವಿ. ಸೊ ಇದು ಒಂದು ಹೊಸ ಒಂದು ಪ್ರಾಜೆಕ್ಟು ರೀಸೆಂಟಾಗಿ ಸ್ಟಾರ್ಟ್ ಮಾಡಿ ಇದನ್ನು ನಡೆಸ್ತಾ ಇದ್ದೀವಿ. ಕಳೆದ 2 ವರ್ಷಗಳಿಂದ ಈಶಾ ನರ್ಸರಿಯಲ್ಲಿ ಕೊಟ್ಟಿರುವಂಥ ಸ್ಯಾಪ್ಲಿಂಗ್ ನೀವು ನೋಡಿದ್ರೆ ಸುಮಾರು 1.5 ಲಕ್ಷ ಸ್ಯಾಪ್ಲಿಂಗ್ ಬಂದು ಚಿಕ್ಕಬಳ್ಳಾಪುರಿನ ಸುತ್ತಮುತ್ತಲಿನ ರೈತರು ಬಂದು ಕೊಂಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಇದರ ರೈತರ ಆದಾಯ ಕೂಡ ಸೊ ಇದರಿಂದ 300ರಿಂದ 800% ಅಧಿಕ ಆಗುತ್ತೆ ಅನ್ನೋ ಒಂದು ಸ್ಟಡಿ ಕೂಡ ಇದೆ. ಟ್ರೀ ಬೇಸ್ಡ್ ಫಾರ್ಮಿಂಗ್ ಹೋಗೋದ್ರಿಂದ ಸೊ ಅಷ್ಟು ಅವರ ಆದಾಯ ಹೆಚ್ಚು ಕೂಡ ಆಗ್ಬೋದು. ಸೊ
ಇನ್ನೂ ಬಹಳಷ್ಟು ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಔಟ್ರೀಚಿಂದ ನಮ್ಮ ಆ್ಯಂಬುಲೆನ್ಸ್ ಸರ್ವಿಸ್ ಎಲ್ಲ ಇದೆ, ಜೊತೆಗೆ ಮೊಬೈಲ್ ಹೆಲ್ತ್ ಕ್ಲಿನಿಕ್ಸ್ ಇದೆ. ಸೊ ಇದ್ರ ಬಗ್ಗೆ ಭಾಳಷ್ಟು ಮಾಹಿತಿ ನಮ್ಮ ಮಿಗ್ದವರು ಹಂಚ್ತಾರೆ. ಸೊ ಇದು ಬಂದು ಲೇಟೆಸ್ಟ್ ಅಪ್ಡೇಟು ಸದ್ಗುರು ಸನ್ನಿಧಿ ಬಗ್ಗೆ. ಸೊ ಈಗ ನಾವು ಆರೋಗ್ಯ ಆಗಲಿ, ಇಲ್ಲ ಪರಿಸರ ಆಗಲಿ, ಇಲ್ಲ ಸ್ವಚ್ಛತೆ ಆಗಲಿ, ಆಮೇಲೆ ಸ್ವಾಮಿ ಹೇಳಿರ್ತಾರ ನೀರು, ಜಲನಯನ ಆಗಲಿ, ಇದು 4 ಇವಾಗ ಸದ್ಯಕ್ಕೆ 4 ಥರ ಪ್ರಾಜೆಕ್ಟ್ ಶುರು ಮಾಡಿದ್ದೀವಿ. ಸೊ ಅದರಿಂದ ಬೇಕಾದಷ್ಟು ಪ್ರಭಾವ ಆಗಿದೆ ನಮ್ಮ ಕಮ್ಯುನಿಟೀಸ್ಗೆ. ಇಲ್ಲಿ ನಮ್ಮ ಪಕ್ಕದ ಊರಲ್ಲಿರೋರು ಇಬ್ಬರು ಬಂದಿದ್ದಾರೆ, ಅವರು ನಿಮಗೆ ಅದ್ರ ಬಗ್ಗೆ ಹೆಚ್ಚಾಗಿ ಹೇಳ್ತಾರೆ, ಅವ್ರಿಗೆ ಯಾವ ಥರ ಪ್ರಭಾವ ಆಗಿದೆ ಇದ್ರ ಬಗ್ಗೆ. ನಮ್ಮ ಮೆಡಿಕಲ್ ಮೊಬೈಲ್ ಹೆಲ್ತ್ ಕ್ಲಿನಿಕ್ ಅಂತ 28 ಗ್ರಾಮಗಳಿಗೆ ಹೋಗುತ್ತೆ. ಒಂದು 30,000 ಜನಗೆ ಇದ್ರ ತನಕ ನಾವು ಮುಟ್ಟಿದ್ದೀವಿ. ಅವ್ರಿಗೆ ಫ್ರೀ ಕನ್ಸಲ್ಟೇಷನ್, ಫ್ರೀ ಮೆಡಿಸಿನ್ಸ್ ಕೊಡ್ತಾರೆ, ಹಂಚ್ತೀವಿ. ಅದು ಬಿಟ್ಟು ನಾವು ಆರೋಗ್ಯ ಆಯಿತು, ಆಮೇಲೆ ಪರಿಸರ, ಸ್ವಾಮಿ ಹೇಳ್ತಾರೆ ರೈತರ ಜೊತೆ ಕೆಲಸ ಮಾಡ್ತಾ ಇದ್ದೀವಿ. ಆಮೇಲೆ ಸ್ವಚ್ಛತೆಗೆ ನಾವು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ರೀಸೆಂಟಾಗಿ ಶುರು ಮಾಡಿದ್ದೀವಿ ಇವ್ರ ಗ್ರಾಮಗಳಲ್ಲಿ. ಸೊ ಅದ್ರ ಬಗ್ಗೆ ಇವರು ನಮ್ಮ ಗ್ರಾಮಗಳಿಂದ ಇದು ಬಂದಿದ್ದಾರೆ. ನಿರ್ಮಲಾ ಅಕ್ಕ ಅಂತ ಹೊಂಗನಹಳ್ಳಿಯಿಂದ ಬಂದಿದ್ದಾರೆ, ಕೃಷ್ಣವೇಣಿ ಅಕ್ಕ ಅಂತ ಜಿಂಗಶೆಟ್ಟಿ ಕೂಡ ಇಂದ ಬಂದಿದ್ದಾರೆ. ಅವರು ಸ್ವಲ್ಪ ಅದ್ರ ಬಗ್ಗೆ ಏನು ಪ್ರಭಾವ ಆಗಿದೆ ಅಂತ ಅವ್ರು ಹೇಳ್ತಾರೆ. ನಾವು ಅವಲಗುತ್ತಿ ಪಂಚಾಯತಿ ಸೇರಿರೋರು. ನಾವು ಸ್ವಸಹಾಯ ಸಂಘಗಳಲ್ಲಿ ಇದ್ವಿ. ಹಂಗಾಗಿ ಈ ಕಡೆ ಈಶಾ ಫೌಂಡೇಶನ್ ಕಡೆಯಿಂದ ವಾಲಂಟಿಯರ್ಸ್ ಬಂದು ನಮಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಏನು ಅಂದರೆ, ನೀವು ಆಟ ಆಡೋಕ್ಕೆ ಬನ್ನಿ, ನೀವು ಈ ಥರ ಗಿಡಗಳೆಲ್ಲ ತೊಗೊಂಬಂದು ಫ್ರೀಯಾಗಿ ಗಿಡಗಳು ಕೊಟ್ಟರು, ಆರೋಗ್ಯ ಎಲ್ಲ ಮಾಡಬೇಕು ಅಂತ ಬಂದು ನಮಗೆ ಹೇಳಿದ್ರು. ಫಸ್ಟು ನಾವು ಗ್ರಾಮೋತ್ಸವ ಅಂತ ಮಾಡಿದಾಗ ಗ್ರಾಮೋತ್ಸವಕ್ಕೆ ಒಂದು ಟೀಮು ಅಂತ ನಮ್ಮ ಹಳ್ಳಿಯಿಂದ ಹೋದ್ವಿ. ಆವಾಗ ನಮಗೆ ಅಷ್ಟು ಗೊತ್ತಿರಲಿಲ್ಲ, ಯಾವ ಥರ ಥ್ರೋಬಾಲ್ ಆಡಬೇಕು ಏನು ಅಂತ ಗೊತ್ತಿರಲಿಲ್ಲ. ಹಂಗಾಗಿ ವಾಲಂಟಿಯರ್ಸ್ ಬಂದು ಅವ್ರು ನಮ್ಮ ಜೊತೆ ಸೇರಿ ಅವ್ರು ನಮಗೆ ಕಲಿಸ್ಕೊಟ್ಟ ಮೇಲೆ 2 ಟೀಮ್ ಹೋದ್ವಿ. ಮೊನ್ನೆ ರನ್ನರ್ ಅಪ್ ಆಗಿ ಬಂದ್ವಿ. ಮತ್ತು ಆರೋಗ್ಯಕ್ಕೆ ಅಂತ ವ್ಯಾನ್ ಬರುತ್ತೆ, ವಾರಕ್ಕೊಂದ್ಸಲಿ ವ್ಯಾನ್ ಬರುತ್ತೆ. BP ಶುಗರ್ ಇರೋರಿಗೆಲ್ಲ ಫ್ರೀ. ಮುದುಕರಾಗಿರ್ತಾರಲ್ಲ, ಆ ಮುದುಕರು ಮನೆಯಿಂದ ಆಚೆ ಬರೋಕ್ಕಾಗೋದಿಲ್ಲ, ಅಂಥವ್ರಿಗೆ ಮನೆಗೆ ಹೋಗಿ ಅವರು ಟ್ರೀಟ್ಮೆಂಟ್ ಕೊಟ್ಟು ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾರೆ. ನಾವು ಅದರಿಂದ ಹೋಗಿ ತೋರಿಸ್ಕೊಂಡು ಉಪಯೋಗ ಆಗಿದ್ವಿ. ಈ ಥ್ರೋಬಾಲ್ ಆಡೋದಕ್ಕಿಂತ ಎಲ್ಲ ಫಿಟ್ನೆಸ್ಸು, ಮತ್ತು ನಮಗೆ ಯೋಗ ಹೇಳ್ಕೊಡ್ತಿದ್ದಾರೆ, ಧ್ಯಾನ ಮಾಡೋದು ಹೇಳ್ಕೊಡ್ತಿದ್ದಾರೆ. ನಮ್ದು ಹಿಂದಿನ ಕಲ್ಚರ್ ಎಲ್ಲ ಏನು ಹೋಗಿತ್ತೋ ಅದನ್ನೆಲ್ಲ ಮತ್ತೆ ಈಗ ನಾವು ಕಲಿಯೋ ಥರ ಆಗಿದ್ದೀವಿ. ಹಂಗಾಗಿ ನಮಗೆ ಅದರಿಂದ ತುಂಬಾ ಉಪಯೋಗ ಆಗಿದೆ. ಈಶಾ ಕಡೆಯಿಂದ ತುಂಬಾ ಉಪಯೋಗ ಆಗಿದೆ. ಫ್ರೀಯಾಗಿ ಗಿಡಗಳು ಕೊಟ್ಟಿದ್ದಾರೆ, ಮನೆ ಹತ್ರ ಎಲ್ಲ ಗಿಡ ಸಸಿ ಬೆಳೆಸ್ರಿ ಅಂತ. ಇಷ್ಟೆಲ್ಲ ಆಗಿದೆ. ಇಷ್ಟು ನಮ್ಮ ಅನುಭವ. ಇನ್ನೂ ಹೇಳ್ಕೊಂಡ್ರೆ ತುಂಬಾ ಇದೆ. ನಮ್ಮನ್ನೇ ಕರ್ಕೊಂಡೋಗಿ ಅವರು ಪೂಜೆ ಮಾಡಿಸೋದು ಅದೆಲ್ಲ ತುಂಬ ಅನುಭವ ಚೆನ್ನಾಗಾಗಿದೆ. ಹಂಗಾಗಿ ಇವರು ಸ್ವಲ್ಪ ಮಾಹಿತಿನ. ಕೃಷ್ಣವೇಣಿ ಅಂತ ಹೇಳ್ಬಿಟ್ಟು ನಾನು ಒಕ್ಕೂಟದ ಅಧ್ಯಕ್ಷರು. ನಮ್ಮ ಪಂಚಾಯತಿಯಿಂದ ಸ್ತ್ರೀಶಕ್ತಿ ಸಂಘಗಳಿರ್ತಾವಲ್ವ, 80 ಸಂಘಗಳಿದ್ದಾವೆ. ಮಹಿಳಾ ಸಂಘಕ್ಕೆ ಅಧ್ಯಕ್ಷರು ನಾವು. ನಮಗೆ ಈ ಸಂಸ್ಥೆಯಿಂದ ತುಂಬಾ ಅನುಕೂಲ ಆಗಿದೆ. ಹೇಳ್ಬೇಕಂದ್ರೆ ನಮ್ಮ ರೋಡು ಸರ್, ರಸ್ತೆ ಎಲ್ಲ ಕಿತ್ತೋಗಿತ್ತು ಸರ್. ಇವ್ರು ಬಂದ ಮೇಲೆ ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ. ತುಂಬ ಕಿತ್ತೋಗಿತ್ತು ರೋಡುಗಳೆಲ್ಲ. ಮತ್ತು ಇಲ್ಲಿ ವ್ಯಾಪಾರ ಮಾಡ್ತಾರಲ್ಲ, ಬೀದಿ ಬದಿ ವ್ಯಾಪಾರಿಗಳು, ಅವ್ರಿಗೆಲ್ಲ ತುಂಬ ಅನುಕೂಲ ಆಗಿದೆ. ನಮ್ಮ ಸಂಘಗಳವ್ರಿಗೂ ಒಳಗಡೆ ನಮಗೆ ಟೆಂಟ್ ಹಾಕ್ಕೊಟ್ಟು ಅವರೇ ಸ್ವಂತ ವ್ಯಾಪಾರ ಮಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವ್ರಿಗೂ ವ್ಯಾಪಾರ ಮತ್ತು ಹೇಗೆ ಮಾಡಬೇಕು ಏನಂತ ಎತ್ತ ಗೊತ್ತಾಗುತ್ತಲ್ಲ ಸರ್. ತುಂಬ ಅನುಕೂಲ ಆಗಿದೆ ನಮಗೆ ಇವ್ರ ಕಡೆಯಿಂದ. ಸರ್ ಇವಾಗ ಅಂಗಡಿಗಳು ಇಟ್ಕೊಂಡಿದ್ದಾರಲ್ವ ಸರ್, ಸ್ವಂತ ಮಾಡ್ಕೊತಿದ್ದಾರಲ್ಲ, ಅವರು ಜೀವನ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಕೂಲಿ ನಾಲಿ ಮಾಡೋದು ಕಷ್ಟ. ಹೊರಗಡೆನೂ ಇಟ್ಟಿದ್ದಾರೆ, ಒಳಗಡೆನೂ ಇಟ್ಟಿದ್ದಾರೆ ಸರ್. ಮೊದಲು ಹೌದು ಸರ್, ಹೊರಗಡೆನೂ ಇಟ್ಟಿದ್ದಾರೆ, ಒಳಗಡೆನೂ ಇಟ್ಟಿದ್ದಾರೆ. ಸರ್ ಕ್ವಶನ್ ಆ್ಯಂಡ್ ಆನ್ಸರ್ ಸರ್, 1 ನಿಮಿಷ ಸರ್. ನಿಮ್ಮ ಪ್ರಶ್ನೆನ ಆಮೇಲೆ ತಗೋತೀವಿ. ಮೊದಲು ನಮ್ಮ ಅಪ್ಡೇಟ್ಸ್ನ ಶೇರ್ ಮಾಡ್ತೀವಿ, ಆಮೇಲೆ ನಿಮ್ಮ ಪ್ರಶ್ನೆ. ಹೌದು, ಆಮೇಲೆ ವಡ್ರೇಪಾಳ್ಯ ಮತ್ತೆ ಇನ್ನೊಂದು ಈಶಾ ಬಂದಿರೋದಕ್ಕೆ ಇವರಿಂದ ಆಗಿರೋ ಅನುಕೂಲ ಏನು ಅನ್ನೋದು ನಮಗೆ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಸರ್, ರೈತರು ಇವರಿಂದ ಆಗಿರೋ ಅನುಕೂಲ ಏನು, ನೀವು ಹೇಳಿದ್ರಲ್ಲ ಅನುಕೂಲ ಆಗಿದೆ ಅಂತ, ಅನುಕೂಲ ಏನು ಅಂತ ಕೇಳ್ತಾ ಇರೋದು. ಅನುಕೂಲ ಏನು ಅಂದ್ರೆ, ನಮ್ಮ SHG ಮೆಂಬರ್ಸು ಪಾಪ ಗಾರ್ಮೆಂಟ್ಸ್ಗೆ ಹೋಗ್ತಿದ್ರು. ಬೆಳಿಗ್ಗೆ ಹೋದ್ರೆ ಸಂಜೆ ಬರ್ಬೇಕಾಗಿತ್ತು. ಒಬ್ಬುಡ್ಗಿ ಉದಾಹರಣೆಗೆ ಒಬ್ಬುಡ್ಗಿದ್ ಹೇಳ್ತಾ ಇದೀನಿ. ಗಾರ್ಮೆಂಟ್ಸ್ಗೆ ಹೋಗ್ತಿದ್ರು, ಬೆಳಗ್ಗೆ ಹೋದ್ರೆ ಸಂಜೆ ಬರ್ಬೇಕಿತ್ತು. ಆಕ್ಸಿಡೆಂಟ್ ಆಗಿ ಅವ್ರಿಗೆ ಕೈ ಮುರ್ಕೊಟ್ರು.
1 ತಿಂಗಳು ಹಾಸ್ಪಿಟ್ಲಿಗೆ ತೋರಿಸಿದ್ರು, ಅದಕ್ಕೆ ಆ ಹುಡುಗಿಗೆ ಯಾವುದೇ ಇರಲಿಲ್ಲ. ಈಗ ಈಶಾ ಬಂದಮೇಲೆ ರೋಡಲ್ಲಿ ರೋಡ್ ಸೈಡಲ್ಲಿ ಟ್ರಾಫಿಕ್ ಎಲ್ಲರೂ ನಾವು ಸ್ವಾರ್ಥಿಗಳಾಗಿರ್ತೀವಿ. ಎಲ್ಲರಿಗೂ ಗಾಡಿ ಬೇಕು, ಎಲ್ಲರಿಗೂ ಕಾರ್ ಬೇಕು ಅಂತ ಆಸೆ ಇರುತ್ತೆ. ಒಂದು ದೇವಸ್ಥಾನ ಅಂದಾಗ ಜನ ಬಂದೇ ಬರ್ತಾರೆ, ಟ್ರಾಫಿಕ್ ಆಗೇ ಆಗುತ್ತೆ. ಅದು ರೋಡ್ ಅದನ್ನೇನು ಬೆಳೆಗಳು ನಾಶ ಆಗ್ತಾ ಇದೆ, ನಮ್ಮ ಹೊಲಕ್ಕೆ ಬೀಳ್ತಾ ಇದ್ದಾರೆ, ಬಾಟ್ಲು ಎಲ್ಲದ್ರಲ್ಲಿ ಬಿಸಾಡ್ತಾ ಇದ್ದಾರೆ, ಧೂಳು ಬಿದ್ದು ನಮ್ಮ ಹೊಲಗಳು ನಾಶ ಆಗ್ತಾ ಇದೆ, ಬೆಳೆ ನಾಶ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಅನುಭವ ನಾವ್ ಹೇಳ್ತಿದ್ವಿ. ಆ ಹುಡುಗಿ ವಾರಕ್ಕೆ 2 ದಿನ ನಾವು ನೋಡಿರೋದು ನಾವ್ ಹೇಳ್ತಾ ಇದ್ವಿ. ಅಲ್ಲ, ಸರ್ಕಾರಿ ಜಮೀನು, ಅರಣ್ಯ ಜಮೀನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ಅದು ನಮ್ಗೆ ಗೊತ್ತಿಲ್ಲ, ನಮ್ಮ ಅನುಭವ ನಾವೇ ಹೇಳ್ಕೊಡ್ತಿದೀವಿ. ನಮ್ಮ ಅನುಭವ ನಾವೇ ಹೇಳ್ಕೊಡ್ತಿದೀವಿ. ನಮ್ಗೆ ಏನ್ ಅನುಕೂಲ ಆಗಿದೆ ಅದು ನಾವೇ ಹೇಳ್ಕೊಡ್ತಿದೀವಿ. ಇವಾಗ ಧೂಳು ಬರ್ತಿದೆ ಅಂತ ಹೇಳಿದಾರಲ್ಲ, ಅವರೇ ಟ್ರ್ಯಾಕ್ಟರ್ನ ಕರೆಸಿ ನೀರ್ ಹಾಕಿಸ್ತಿದ್ದಾರೆ ಸರ್. ಡೈಲಿ ನೀರ್ ಹಾಕ್ತಿದ್ದಾರೆ. ವಾರಕ್ಕೆ 2 ಸತಿ ಈಶಾದವರೇ ಬಂದು ನೀರ್ ಹಾಕಿಸ್ತಿದ್ದಾರೆ. ಧೂಳು ಬರಬಾರ್ದು ಅಂತ ಹೇಳ್ಬಿಟ್ಟು ಸರ್, ಧೂಳು ಎದ್ದೊಳ್ಬಾರ್ದು ಅಂತ ಹೇಳ್ಬಿಟ್ಟು ನೀರ್ ಹಾಕಿಸ್ತಿದ್ದಾರೆ. ಮತ್ತೆ ರಸ್ತೆಗೆ ಸಮಸ್ಯೆ ಹೇಳಿ ಸರ್. ಈಗ ಹೈವೇ ಧೂಳು ಕೇಳುತ್ತೆ, ಯಾಕೆ ರೋಡ್ ಚೆನ್ನಾಗಿದೆ, ಅಲ್ಲೇ ಕಥೆ ಇರುತ್ತೆ, ರೋಡ್ ಚೆನ್ನಾಗಿಲ್ಲ, ಅಷ್ಟೇ ತಾನೆ. ಈಶಾ ಫೌಂಡೇಶನ್ಗೆ ದಾರಿ ಅವಶ್ಯಕತೆ ಇತ್ತು, ಸೊ ಹಾಗಾಗಿ ದಾರಿ ಮಾಡ್ಕೊಡ್ತೀವಿ. ವೈಯಕ್ತಿಕ ಕೊಡ್ತಿಲ್ವಲ್ಲ, ವೈಯಕ್ತಿಕವಾಗಿ ಏನ್ ಮಾಡ್ಬೋದು ಮತ್ತೆ ಅಲ್ಲ ಸರ್, ಸರ್ 1 ನಿಮಿಷ. ಅಲ್ಲ ಸರ್, ಇವಾಗ ಈಶಾ ಫೌಂಡೇಶನ್ ಆಗಿರೋದಕ್ಕೆ ಅರ್ಥ ಆಯ್ತಾ ಸರ್? ಎಷ್ಟು ಜನಕ್ಕೆ ಗೊತ್ತಾಗಿದೆ ಇದು ಚಿಕ್ಕಬಳ್ಳಾಪುರದಲ್ಲಿ ಇದೊಂದು ಸಂಸ್ಥೆ ಸ್ಟಾರ್ಟ್ ಆಗಿದೆ? ಎಷ್ಟು ಜನಕ್ಕೆ ಅರ್ಥ ಆಗಿದೆ? ಒಂದೊಂದೇ ಕ್ವಶನ್ ನಮಗಾಗಿರೋದು ನಾವು ಅನ್ಕೊಳ್ತಾ ಇದ್ದೀವಿ. ನಮ್ಮ ಅನುಭವ ನಮಗೇನಾಗಿದೆ, ಅನುಕೂಲ ಏನಾಗಿದೆ ಸರ್. ನಾವು ನೋಡ್ದಂಗೆ ಅಲ್ಲಿ ಯಾರು ನಮ್ಮ ಪಂಚಾಯತಿಯವರೇ ಆಗಲಿ ನನ್ನ ಕಣ್ಣಿಗೆ ಯಾರು ಕಾಣಿಸಿಲ್ಲ ಸರ್. ಅರ್ಥ ಆಯ್ತಾ? ಯಾವ ಕಡೆಯಿಂದ ಬಂದಿದ್ರು ಅವ್ರು ನಮಗೆ ಗೊತ್ತಿಲ್ಲ. ಅರ್ಥ ಆಯ್ತಾ? ಅಲ್ಲಿ ಸ್ಟ್ರೈಕ್ ಮಾಡಿದವರು ಅಲ್ಲಿ ನಮ್ಮೂರವ್ರು, ಇವ್ರು ನಮ್ಮೂರವ್ರು ಹೇಳ್ತಾ ಇದ್ದಾರೆ, ನಮ್ಮೂರವ್ರು ಯಾರು ಇಲ್ಲ ಅಲ್ಲಿ ಅಂತ ಸರ್. ಎದ್ದೋಳಿದ್ರು ನೀರು ಹಾಕ್ತಿದ್ದಾರೆ ಅಂತ ಹೇಳಿದೀವಲ್ವಾ, ಧೂಳು ಎದ್ದೋಳುತ್ತೆ ಸರ್. ಇವಾಗ ಬಂದಿದ ತಕ್ಷಣ ಹುಟ್ಟಿದ ಮಗು ಎಲ್ಲ ಬೆಳೆದು ಬಿಡೋದಿಲ್ಲ ಅಷ್ಟು ಬೇಗನೆ, ಟೈಮ್ ಆಗುತ್ತೆ ಸರ್. ಈಗ ನೀರು ಹಾಕಿದ್ರೆ, ಒಂದು ಟ್ಯಾಂಕರ್ ನೀರು ತಂದು ಹಾಕಿದ್ರೆ ಎಷ್ಟೊತ್ತಿರುತ್ತೆ? ಎಷ್ಟೊತ್ತು ಒಂದು ಟ್ಯಾಂಕರ್ ಹಾಕ್ತಾರೆ? ಒಂದು ದಿವಸಕ್ಕೆ ಎಷ್ಟು ಟ್ಯಾಂಕರ್ ನೀರು ಹಾಕ್ತಾರೆ? 25 ದಿವಸ ಇವರು ನೆನೆಸ್ಕೊಂಡೇ ಇರ್ತಾರ? ಸರ್ಕಾರಿ ಆಗ್ಲಿ ಅರಣ್ಯ ಜಮೀನಾಗ್ಲಿ ಒತ್ತುವರಿ ಆಗಿಲ್ಲ. ಈಶಾ ಫೌಂಡೇಶನ್ ಜಮೀನು ಎಷ್ಟಿದೆ? ನಮಸ್ಕಾರ, ನನ್ನ ಹೆಸರು ವಿನಯ್ ಅಂತ. ನಾನು ಅಪರ್ಣಕ್ಕ ಜೊತೆ ಲೋಕಲ್ ವೆಲ್ಫೇರ್ ಆಕ್ಟಿವಿಟಿ ಆಗಿರ್ಬೋದು ಅಥವಾ ಈಶಾ ಔಟ್ರೀಚ್ ಆಕ್ಟಿವಿಟಿ ಆಗಿರ್ಬೋದು, ಅದರಲ್ಲಿ ನಾನು ಒಬ್ಬ ವಾಲಂಟಿಯರ್ ಅಥವಾ ಸ್ವಯಂ ಸೇವಕ. ಸೊ ಹೇಳಿ ಸರ್. ಎಷ್ಟು ಎಕರೆ ಇದೆ ಈಶಾ ಫೌಂಡೇಶನ್ಗೆ ಸೇರಿದ ಜಮೀನು? ಸರ್ಕಾರ ಕೊಟ್ಟಿರೋದೆಷ್ಟು, ನೀವು ಕೊಂಡ್ಕೊಂಡಿರೋದೆಷ್ಟು ಹೇಳಿ ಸರ್. ಸರ್ಕಾರದಿಂದ ಆಗಲಿ ಅಥವಾ ಯಾರಿಂದ ಆಗಲಿ ನಾವು 1 ಇಂಚು ಜಮೀನನ್ನು ಕೊಂಡ್ಕೊಂಡಿಲ್ಲ. ಸರ್ಕಾರ ಯಾವುದೇ ಜಮೀನು ಕೊಟ್ಟಿಲ್ಲ, ಆಯ್ತಾ? ನಮ್ದೇನಿದೆ ಜಮೀನಿದೆ ಅದೆಷ್ಟಿದೆ ಅಂತ ನನಗೆ ನಿಖರವಾದ ಮಾಹಿತಿ ಗೊತ್ತಿಲ್ಲ. ಆದರೆ ಎಷ್ಟೆಲ್ಲ ಇದೆ ನಮ್ದು ಅಂತ ಅದೇ ಸರ್ಕಾರದಿಂದ ಕೊಂಡ್ಕೊಂಡಿಲ್ಲ. ಸರ್ಕಾರದಿಂದ ಯಾವುದೇ ಜಮೀನು ನಾವು ಈಶಾ ಫೌಂಡೇಶನ್ ಅವರು ಕೊಂಡ್ಕೊಂಡಿಲ್ಲ. ಅಫಿಷಿಯಲ್ ಆಗಿ ನಾನು ಹೇಳ್ತಾ ಇದ್ದೀನಿ. ಇವಾಗ ಏನು ಜಮೀನಿದೆ ಅದೆಲ್ಲಾನು ಅಲ್ಲಿರುವಂತಹ ಒಬ್ಬ ಭೂ ಮಾಲೀಕರಿಂದ ನಾವು ಹಣವನ್ನ ಕೊಟ್ಟು ಅವರಿಗೆ ಕೊಂಡ್ಕೊಂಡು. ಒಬ್ಬರದೇ? ಹೌದು, ಒಬ್ಬರದೇ ಅಲ್ಲ, ಹಲವಾರು ಜನ ಇರ್ತಾರೆ. ಒಬ್ಬರದೇ ಹೆಂಗಾಗುತ್ತೆ? ನೀವು ಒತ್ತುವರಿನೂ ಮಾಡಿಲ್ಲ? ನಾವು ಯಾವುದೇ ರೀತಿ ಯಾವುದೇ ಒಂದು ಒತ್ತುವರಿ ಮಾಡಿಲ್ಲ. ಎಷ್ಟು ಎಕರೆ ಇದೆ ಅಂತ ನಿಮ್ಗೆ ಗೊತ್ತಿಲ್ಲ? ಎಕರೆ ಇರ್ಬೋದು, ಒಂದು 90 ಎಕರೆ ಆಗಿಂತ ಹೆಚ್ಚುಪಟ್ಟು ಇರ್ಬೋದು. ನಿಖರವಾಗಿ ಬೇಕು ಅಂದ್ರೆ ನಾನು ದಾಖಲೆ ಸಮೇತ ನಿಮ್ಗೆ ಓದಿಸ್ತೀವಿ. ಸರ್ ಇನ್ನೊಂದ್ಸರಿ ಹೇಳಿ. ಸಾರಿ, ನೀರಿನ ಸೆಲೆ. ಸೊ ಇವಾಗ ನಾನು ನೋಡ್ದಂಗೆ ಒಂದು ಕಾಲುವೆ ಇದೆ. ನಮ್ದಿದೆ ಚಿಕ್ಕಂದಿನಿಂದ ಪ್ರದೇಶ ನೋಡಿದ್ದೀವಲ್ಲ, ನೀವು ನೋಡೋದಕ್ಕೆ. ಸೊ ನಾವು ನೋಡ್ದಂಗೆ ಕಾಲುವೆ ಇದೆ, ಇವಾಗ್ಲೂ ಇದೆ, ಅದ್ರಲ್ಲಿ ಇವಾಗ್ಲೂ ನೀರು ಹರಿಯುತ್ತೆ. ಇನ್ನೇನು ಮಾಹಿತಿ ಬೇಕು ಹೇಳಿ. ನೀರಿನ ಸೆಲೆನೆಲ್ಲ ಮುಚ್ಚಿಬಿಟ್ಟಿದ್ದಾರೆ ಅಂತ ಆರೋಪ. ಅದು ಹಂಗೆ ನೀವು ಬಂದು ನೋಡ್ಬೋದು.
ನೀವು ಬರೋದಕ್ಕಿಂತ ಮುಂಚೆ ಇದ್ದಂಥ ಸ್ಯಾಟಲೈಟ್ ಮ್ಯಾಪ್ ನಮ್ಮ ಹತ್ರನೇ ಇದೆ ಸರ್, ನಾವು ಕೊಡ್ತೀವಿ, ಸ್ಯಾಟಲೈಟ್ ಮ್ಯಾಪ್ ಕೊಡ್ತೀವಿ. ಆಯ್ತಾ ದಾರಿ ಮಾಡಿದ್ರಲ್ಲ, ಅದಕ್ಕೆ ಪರ್ಮಿಷನ್ ತಗೊಂಡಿದ್ರೆ ಅಥವಾ ಒತ್ತುವರಿ ಮಾಡ್ಕೊಂಡಿದ್ದೀರಿ ಸರ್? ಒಂದು ಚಿಕ್ಕ ಇದು ಬೆಟ್ಟನ್ನು ಕೊಡ್ದಿಲ್ಲ, ಬೆಟ್ಟ ಯಾವುದೇ ರೀತಿಯಲ್ಲಿ ಕೊಡ್ದಿಲ್ಲ. ಅದು ಏನಿದೆ ದಾರಿ, ಬೆಟ್ಟದ ಪಕ್ಕದಲ್ಲಿ ಏನೇನು ನಮಗೆ ದಾರಿ ಸಿಗುತ್ತೆ ಅದನ್ನು ಮಾಡ್ಕೊಂಡು ಹೋಗಿದ್ದೆ. ಮಿನಿಮಲ್ ಡ್ಯಾಮೇಜ್, ಯಾವುದೇ ಇಲ್ಲೀಗಲ್ ಅಲ್ಲ. ಅಲ್ಲ, ನೀವು ಪರ್ಮಿಷನ್ ರಿಪೋರ್ಟ್ ಅಲ್ಲ, ನೋಟಿಸೇ ಕೊಟ್ಟಿಲ್ಲ. ಏನಂತ ಕಂದಾಯ ಜಮೀನಿನ ಒತ್ತುವರಿ ಮಾಡ್ಕೊಂಡು ಅಷ್ಟೇ ಮಾಡ್ತಾ ಇದ್ದೀರಿ. ಒಂದು ನಿಮಿಷ ಅವ್ರು ಏನು ಹೇಳ್ತಿದ್ದಾರೆ ಹೇಳಿ. ಅದೇ ತಹಶೀಲ್ದಾರ್ ಅವರು ಇದೇ ಮೊನ್ನೆ ಏನು ಪ್ರೊಟೆಸ್ಟ್ ಎಲ್ಲ ಆಯಿತು ಅವಾಗ ಬಂದು ಅವ್ರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಅವರು ಆರ್ಡರ್ ಬರೋಕ್ಕಿಂತ ಮುಂಚೆ ಮಾಡಿರೋದು, ಆರ್ಡರ್ ಬಂದಾದ್ಮೇಲೆ ಇವಾಗ ಅದು ಸರ್ಕಾರದ ಇದರಲ್ಲಿ ಇದೆ ಕೇಸು. ಆ ಸರ್ಕಾರ ಏನು ತೀರ್ಮಾನ ತಗೊಳುತ್ತೆ, ಕೋರ್ಟಲ್ಲಿ ಏನು ತೀರ್ಮಾನ ತಗೊಳುತ್ತೆ ಅದನ್ನು ನಾವು ಭದ್ರಾಗಿದ್ದೀವಿ ಅಂತ ಹೇಳಿದ್ದಾರೆ. ಅದು ತಹಶೀಲ್ದಾರ್ ಹತ್ರ ಮಾತಾಡಿ ಅವ್ರು ಏನು ಹೇಳಿದಾರೋ ಅದನ್ನು ನಾನು ರಿಪೀಟ್ ಮಾಡ್ತೀನಿ ಅಷ್ಟೇ. ಅದೇ ಅವ್ರು ಹೇಳಿದ್ದು ಕರೆಕ್ಟ್ ಆಗಿದೆ. ಈಗ ತಹಸೀಲ್ದಾರ್ನು ಮಾತಾಡಿ, ತಹಸೀಲ್ದಾರ್ ಈಶಾ ಅವ್ರನ್ನ ಮಾತಾಡಿ, ಇಬ್ಬರು ಹಂಗಲ್ಲ ಸರ್. ಅಲ್ಲಲ್ಲ, ನಾನು ಹೇಳ್ತಾ ಇರೋದು ಈ ತಹಸೀಲ್ದಾರು ನೋಟಿಸ್ ಕೊಟ್ಟಿರೋದು ನಿಜನಾ? ಯಾರಿಗೆ? ಈಶಾಗೆ. ಈಶಾ ಫೌಂಡೇಶನ್ಗೆ ತಹಸೀಲ್ದಾರರು ಕಂದಾಯ ಜಮೀನ ಒತ್ತುವರಿ ಮಾಡ್ಕೊಂಡು ರಸ್ತೆ ಮಾಡ್ತಾ ಇದ್ದಾರೆ ಅಂತ ನೋಟಿಸ್ ಕೊಟ್ಟಿರೋದು ನಿಜನಾ? ಕಂದಾಯ ಜಮೀನು ಒತ್ತುವರಿ ಮಾಡ್ಕೊಂಡು ನೋಟಿಸ್ ಕೊಟ್ಟಿದ್ದಾರೋ ಏನೋ ನಂಗೆ ಗೊತ್ತಿಲ್ಲ, ನಾನು ಕೇಳಿ ತಿಳ್ಕೊಂಡು ಹೇಳ್ತೀನಿ. ಇನ್ನು ಮತ್ತೆ ಅಲ್ಲಿಂದ ಇಲ್ಲಿಗೆ ಎತ್ಕೊಂಡು ಯಾವ ಗೊತ್ತಿದೆ, ಎಷ್ಟು ಜಮೀನಿದೆ ಗೊತ್ತಿಲ್ಲ. ಒಂದು ನಿಮಿಷ ಒಬ್ಬೊಬ್ರು ಮಾತಾಡ್ತಾರೆ ಅಂತ. ಮೊನ್ನೆ ನೀವು ಮಾಧ್ಯಮ ಮಿತ್ರರು ಅಲ್ಲಿದ್ರಿ, ಮೊನ್ನೆ 19ನೇ ತಾರೀಕು ಅಲ್ಲಿದ್ರಿ. 19ನೇ ತಾರೀಕು ತಹಸೀಲ್ದಾರ್ ಅವರು ಬಂದ್ಬಿಟ್ಟು ಅವತ್ತು ಹೇಳಿಕೆ ಕೊಟ್ಟಿರೋದು ಯಾವುದೇ ತರ ಭೂಮಿ ಒತ್ತುವರಿ ಆಗಿಲ್ಲ ಅಂತಂದ್ಬಿಟ್ಟೆ ಮಾಧ್ಯಮದವ್ರ ಮುಂದೆನೆ ಹೇಳಿಕೆ ಕೊಟ್ಟಿದ್ದಾರೆ. ಇವಾಗ ಸದ್ಯಕ್ಕೆ ಇವಾಗ ಅದು ಕೋರ್ಟ್ ಅಲ್ಲಿ ಇದೆ, ಸಬ್ಜುಡೀಸ್ ಇದೆ, ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ನಾವು ಏನು ಹೇಳಕ್ಕಾಗಲ್ಲ. ಸರ್, ನೋಟಿಸ್ ಕೊಟ್ಟಿರೋ ಬಗ್ಗೆ ನನ್ನ ಪ್ರಶ್ನೆ ಇರೋದು, ನೋಟಿಸ್ ಕೊಟ್ಟಿರೋದು ನಿಜನಾ ತಹಸೀಲ್ದಾರು? ನೋಟಿಸ್ ಕೊಟ್ಟಿರೋದು ನಿಜ, ಹಾಗಾಗಿ ಅದು ಕೋರ್ಟ್ ಅಲ್ಲೂ ಇದೆ. ಅಲ್ಲ, ನೋಟಿಸ್ ಕೊಟ್ಟ ಮೇಲೆ ಕೋರ್ಟ್ಗೆ ಹೋಗಿರೋದು. ಏನಂತ ಫಸ್ಟ್ ನೋಟಿಸ್ ಕೊಟ್ಟಿರೋದು ನಿಜ? ಏನಂತ ನೋಟಿಸ್ ಕೊಟ್ಟಿದ್ದಾರೆ, ಏನು ಅದರ ಮಾಹಿತಿ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ ಸರ್? ಇವಾಗ ಅದೇ ಸರ್, ಕಂದಾಯ ಇಲಾಖೆ ಒತ್ತುವರಿ ಇಲ್ಲ, ನಾನು ನೋಟಿಸ್ ತೋರಿಸಿದೆ. ಪರ್ಟಿಕ್ಯುಲರ್ ಆಗಿ ಕಂದಾಯ ಜಮೀನ ಒತ್ತುವರಿ ಮಾಡ್ಕೊಂಡು ರಸ್ತೆ ಮಾಡ್ತಾ ಇದ್ದೀವಿ, ಇದನ್ನ ಕೂಡಲೇ ನಿಲ್ಲಿಸಿ ಅಂತ ಕೊಟ್ಟಿರೋದು ನೋಟಿಸ್. ಇಲ್ಲ ಅಂತ ಹೆಂಗ್ ಹೇಳ್ತಿದೆ? ನೋಟಿಸ್ ಇದೆ ಇಲ್ಲಿ ಸರ್. ಅದಕ್ಕೆ ಮುಂಚೆ 2 ವರ್ಷದ ಮುಂಚೆ ಅಲ್ಲಿ ಗ್ರಾಮಸ್ಥರೇ ಹೋಗಿ ರಿಕ್ವೆಸ್ಟ್ ಕೊಟ್ಟು, ಮುಂಚೆನೆ ತಹಸೀಲ್ದಾರ್ ಅವರೇ ರೆಕಮೆಂಡೇಶನ್ ಕೊಟ್ಟು ಅದೆಲ್ಲ ಹೋಗಿದೆ. ಮುಂಚೆ ತಹಸೀಲ್ದಾರ್ ತುಂಬಾ ಆರೋಪಗಳಿದೆ, ಅವ್ರ ಜೊತೆ ಬಿಡಿ. ಈಗ ತಹಸೀಲ್ದಾರ್ ಬಗ್ಗೆ ಮಾತಾಡಿದ್ದೀವಿ ಸರ್, ಅದೆಲ್ಲ ಕಾನೂನು ಬಗ್ಗೆ. ಗಣೇಶ ಮುಂದೆನೆ ತಹಸೀಲ್ದಾರ್ ಅವರು, ಈಗಿನ ತಹಸೀಲ್ದಾರ್ ಅವರೇ ಮಾಧ್ಯಮ ಮುಂದೆನೆ ಹೇಳಿದ್ದಾರೆ, ಹೇಳಿಕೆ ಕೊಟ್ಟಿದ್ದಾರೆ. ನೀವು ಬೇಕಾದ್ರೆ ಹೋಗಿ ರೆಕಾರ್ಡ್ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಹತ್ರ ರೆಕಾರ್ಡಿಂಗ್ಸ್ ಇದೆ. ಸರ್, ಈಗ ರಾತ್ರಿ ಟೋಲ್ ಗೇಟ್ ತೆರವು ಮಾಡ್ತೀರಾ? ಯಾಕೆ ತೆರವು ಮಾಡಿದ್ರೆ? ಮೊದಲು ಹಾಕಿದ್ರಿ, ಸುಂಕ ವಸೂಲಿ ಮಾಡ್ತಿದ್ರು, ಒಳಗಡೆ ಎಂಟ್ರಿ ಫೀಸ್ ವಸೂಲಿ ಮಾಡ್ತಿದ್ರು. ನಾನೇ 2 ಸರಿ ಬೇಕು ಹೊಡೆ ಹೋಗಿದ್ದೀನಿ, ಒಂದ್ಸರಿ ಗಲಾಟೆ ಕೂಡ ಮಾಡಿ ಹೋಗಿದ್ದೀನಿ. ಅದು ಅಷ್ಟೊಂದು ಹೋಗಿದ್ದು ವಿಚಾರ. ಈಗ ಕೇಳಿದಾಗ ನಾವು ಟೋಲೇ ಮಾಡಿಲ್ಲ, ಹಾಗೆ ಇಲ್ಲ ಅಂತ ನೀವು ಅದನ್ನ ಮುಚ್ಕೊಳ್ಳುವಂಥ ರೀತಿಯಾಗಿ ನೋಡ್ತೀರಾ. ಬಟ್ ಟೋಲ್ ತೆರವು ಮಾಡಿದ್ದಕ್ಕೆ, ಹಾಕಿದ್ದಕ್ಕೆ, ವಸೂಲಿ ಮಾಡಿದ್ದಕ್ಕೆ ಅಂತ ನಮ್ಗೆ ಗೊತ್ತಿಲ್ಲ. ಸರ್, ಫಸ್ಟ್ ಒಂದು ಕ್ಲಾರಿಫಿಕೇಶನ್ ಏನಂತಂದ್ರೆ, ಟೋಲ್ ಅಲ್ಲ ಅದು. ಓಕೆ, ಇದು ಸುಳ್ಳಾಗಿ ಹಬ್ಬಿಸ್ತಾ ಇರೋದು. ಇಲ್ಲ, ಅದು ಪಾರ್ಕಿಂಗ್ ಚಾರ್ಜ್. ಓಕೆ ಸರ್, ನಮ್ಮಲ್ಲಿ ಇವಾಗ 30 ಎಕರೆ ಪಾರ್ಕಿಂಗ್ಗೋಸ್ಕರ ಜಮೀನು ಇಟ್ಟಿದ್ದೀವಿ. ಅದರಲ್ಲೇ 50 ಜನ ಸೆಕ್ಯೂರಿಟಿ ಗಾರ್ಡ್ಸ್ ಇದ್ದಾರೆ, ಪಾರ್ಕಿಂಗು ಟ್ರಾಫಿಕ್ ಎಲ್ಲ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಪಾರ್ಕಿಂಗ್ ಇದ್ದಾರೆ. ಮತ್ತೆ 15ರಿಂದ 20 ಪ್ರತಿ ವಾರ ಹೋಮ್ ಗಾರ್ಡ್ಸ್ ಇಂದ ಬಂದ್ಬಿಟ್ಟು ಇಲ್ಲಿ ಸೇವೆ ಮಾಡ್ತಾರೆ, ಟ್ರಾಫಿಕ್ಕು, ಪಾರ್ಕಿಂಗು ಎಲ್ಲದಕ್ಕೂ. ಇದು ಎಲ್ಲದಕ್ಕೂ ಎಲ್ಲಿಂದ ಬರುತ್ತೆ ಸರ್? ಸರ್, ಇದು ತಗೊಳ್ತಾ ಇರೋದು ಪಾರ್ಕಿಂಗ್ ಚಾರ್ಜಸ್. ಸಂಸ್ಥೆಯಲ್ಲಿ ದುಡ್ಡು ತಗೊಳ್ಳದೆ ಇರೋದು ಯಾವುದಕ್ಕೆ ಅಂತ ಹೇಳ್ಬಿಡಿ. ಸರ್, ಇವಾಗ ದರ್ಶನಕ್ಕೆ ಯಾವುದೇ ರೀತಿಯ ಇಲ್ಲ ಇಲ್ಲಿ ಸರ್ ದರ್ಶನ ಬಂದು ಫ್ರೀ ಆಗಿಲ್ಲ. ಸರ್, ಯಾವುದೇ ತರಹದ ದರ್ಶನಕ್ಕೆ ಯಾವುದೇ ತರಹದ ಫೀಸ್ ಇಲ್ಲ, ಎಲ್ಲ ಉಚಿತ. ಇವಾಗ ನೀವು ಯಶವಂತ ದೇವಸ್ಥಾನ ಹೋದ್ರೆ ಎಲ್ಲ ಇದೆ. ಸರ್, ಇವಾಗ ಸರ್ ಇನ್ನೊಂದು ಹೇಳ್ತೀನಿ ನೋಡಿ, ನಾವು ಅಲ್ಲಿ ಇನ್ಫಾರ್ಮೇಶನ್ ಸೆಂಟರ್ ಇದ್ರೆ ನಮ್ಮ ಬಂದ್ಬಿಟ್ಟು ಎಲ್ಲರೂ ಕೇಳ್ತಾರೆ, ಸರ್ ಇದು ಲೈಟ್ ಶೋ ದಿವ್ಯ ದರ್ಶನ ಏನಂತ ಹೇಳ್ತೀವಿ, ಆ ಲೈಟ್ ಶೋಗೆ ಸರ್ ಟಿಕೆಟ್ ಇದೆಯಾ ಅಂತ ಬಂದು ಕೇಳ್ತಾರೆ. ಸರ್, ನೀವೇ ಎಷ್ಟೊಂದು ಕಡೆ ನೋಡಿರ್ತೀರಾ ಹೋಗಿ, ಈ ತರ ಲೈಟ್ ಶೋಗೆ ಎಲ್ಲ ಕಡೆ ಎಲ್ಲಾದ್ರೂ ಫ್ರೀ ಮಾಡ್ತಾ ಇದಾರಾ?
ಸರ್ ಅದು ಮುಜರಾಯಿ ಇಲಾಖೆ ಸೇರಿ ಸರ್ಕಾರಕ್ಕೆ ಮುಜರಾಯಿ ಇಲಾಖೆದಲ್ಲ ಸರ್ ಇದು ಪ್ರೈವೇಟ್. ನಾನು ಹೇಳ್ತೀನಿ, ನೀವು ಆ ಥರ ಫೀಸ್ ವಸೂಲಿ ಮಾಡೋದು ಮುಜರಾಯಿ ಇಲಾಖೆಗೆ ಹೋಗುತ್ತೆ, ಸರ್ಕಾರಕ್ಕೆ ಹೋಗುತ್ತೆ ಅಂತ ಹೇಳ್ತಿರೋದು. ಇದು ನೀವು ಮಾಡ್ತಿರೋದು ಪ್ರೈವೇಟ್ ಅಲ್ಲ ಸರ್. ಅದೆಲ್ಲ ಪ್ರೈವೇಟ್ ಅಲ್ಲೂ ಇದಾವೆ, ಕೆಲವೊಂದು ಕಡೆ ಪ್ರೈವೇಟ್ ಅಲ್ಲೂ ಮಾಡ್ತಾರೆ. ಇವಾಗ ಅಕ್ಷರಧಾಮ್ ಟೆಂಪಲ್ ಇದೆ. ಆನ್ಸರ್ ಕೊಡ್ತಾ ಇದ್ದೀನಿ. ಉಚಿತವಾಗಿ ಏನೇನು ಮಾಡ್ತಾ ಇದ್ದೀನಿ. ಇವಾಗ ಯಾರಾದ್ರೂ ಭಕ್ತಾದಿಗಳು ಬಂದು ಹೋಗ್ಬೇಕು ಅಂತಂದ್ರೆ ಪಾರ್ಕಿಂಗ್ ಚಾರ್ಜ್ ಅಂತ ಬಿಟ್ರೆ, ಅದು ಅವ್ರ ಬಸ್ಸಲ್ಲಿ ಅಥವಾ ಆಟೋದಲ್ಲಿ ಬಂದ್ರೆ ಅವ್ರಿಗೆ ಯಾವುದೇ ತರಹದ ಚಾರ್ಜ್ನು ಇರಲ್ಲ. ನಮ್ಮ ಸಂಸ್ಥೆಯಿಂದ ಯಾವುದೇ ತರ ಚಾರ್ಜ್ನು ಇರಲ್ಲ. ಸರ್ ಅವ್ರೇನ್ ಸ್ಥಳೀಯರ ಹತ್ರ ಯಾವುದೇ ತರ ಪಾರ್ಕಿಂಗ್ ಚಾರ್ಜ್ ಅಲ್ಲ, ಬಲವಂತ ಮಾಡಿ ತಗೊಳ್ಳಿ ನೀವು ಮಾಡಿ ಅಂತ ಯಾರು ಹೇಳಲ್ಲ. ಪಾರ್ಕಿಂಗ್ ರೀತಿಯಲ್ಲಿ ಕುಡಿಸ್ಕೊಡ್ತಿದ್ರಲ್ಲ ಸರ್, ಸ್ಥಳೀಯರ ಹತ್ರನೇ. ಅದು ಸ್ಥಳೀಯ ನಿಮ್ಮ ಪಂಚಾಯತ್ ಸೇರಿದ ಸ್ಥಳೀಯರಿಗೆ ಕೂಡ ಹೇಳಿದ್ದೀನಿ, ವಿಚಾರ ಕೇಳಿಲ್ಲ ಅಂತ ಹೇಳಿ. ಸರ್ ಇವಾಗ ಇದೇ ನಂದಿ ಹಿಲ್ಸ್ ಅಲ್ಲಿ ಸ್ಟಾರ್ಟಿಂಗ್ ಬಂದಾಗ ನಮಗೂ ಕೂಡ ನಾವು ಬೇರೆ ಕ್ಯಾಮ್ರಾ ವಿಡಿಯೋ ಮಾಡಕ್ ಬಂದಾಗ ಕೂಡ ಅವಕಾಶಗಳು ಕೊಡ್ತಾ ಇದ್ರಿ. ಈಗ ಹೋದ್ರೆ ನಿಮ್ಗೆ ಪರ್ಮಿಷನ್ ಇಲ್ಲದ್ರೆ ಯಾವುದೇ ಒಂದು ವಿಡಿಯೋ ಕೂಡ ಮಾಡಕ್ ವಿಡಿಯೋ ಯಾಕೆ ಬಂದ್ರು, ವಿಡಿಯೋ ಮಾಡಕ್ ಹೋದ್ರೆ ಯಾಕೆ ಬಂದ್ರಿ, ಪರ್ಮಿಷನ್ ತಗೋಬೇಕು ಅಂತ ಬೆದರಿಸಿ ಆಚೆ ಓಡಿಸ್ತಾರೆ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಪರಿಸ್ಥಿತಿ ಇಂದ ಮೊದಲೇ ಈ ಥರ ಇದೆ ಅಂತ ನೀವು ಹೇಳಿದ್ರೆ ನಾವು ಆ ಕಡೆ ಮುಖ ಕೂಡ ಮಾಡ್ತಾನೆ. ಈಗ ಮೀಡಿಯಾ ಅಂತ ಹೇಳಿದ್ರೆ ಯಾರು ಚಾರ್ಜ್ ಮಾಡಲ್ಲ. ಲೋಕಲೈಸ್ ಅಂದ್ರೆ ಯಾರು ಚಾರ್ಜ್ ಮಾಡಲ್ಲ. ಮಾಡಿದ್ದಾರೆ ಸರ್ ಇಲ್ಲ ಸರ್, ಸರ್ ನೀವು ಹೇಳಿರಲ್ಲ ಅಷ್ಟೇ. ನಾವು ಅಲ್ಲಿರೋರೆ ಸರ್, ನಾವೇನ್ ಮಾತಾಡ್ತಾರಮ್ಮ ಇಲ್ಲ ಎಲ್ಲ ಆನ್ಸರ್ ನೀವು ಮಾಡಿ. ನೀವು ಹೋಗಿ ನೋಡಿ ಪಾರ್ಕಿಂಗ್ ಚಾರ್ಜ್ ಅಂತ ಇದೆಯಾ, ಟೋಲ್ ಫ್ರೀ ಅಂತ ಇದೆಯಾ. ಸರ್ ಇವಾಗ ನೀವು ಬೆಂಗಳೂರಲ್ಲಿ ಹೋದ್ರು ಯಾವುದೇ ಮಾಲ್ಗೆ ಹೋಗಿ ಅಲ್ಲಿ ಪಾರ್ಕಿಂಗ್ ಚಾರ್ಜ್ ಕಟ್ ಆಗೋದಕ್ಕೆ ವ್ಯಾಪಾರ ಮಾಡ್ತಾ ಇಲ್ಲ. ಅಲ್ಲಿ ಮಾಲ್ ವ್ಯಾಪಾರ ಮಾಡ್ತಾ ಇದ್ರೆ ಎಲ್ಲದಕ್ಕೂ ದುಡ್ಡು ಆಗ್ತದೆ. ಅಲ್ಲ ಸರ್, ಅದೇ ಇದು ಸೇವೆನಾ ಭಕ್ತಿನಾ ಅಥವಾ ವ್ಯಾಪಾರನ ಹೇಳಿ. ಎಲ್ಲರೂ ಒಂದೇ ಸರಿ ಮಾತಾಡ್ತಾ ಇದ್ದೀರಾ. ನಿಮ್ಗೆ ಆನ್ಸರ್ ಬೇಕು. ಅಲ್ಲ ಚಿಕ್ಕಲ್ಲ, ಬಿಸ್ನೆಸ್ ಅದು ಬಿಸ್ನೆಸ್. ಇದು ಭಕ್ತಿನಾ ಬಿಸ್ನೆಸ್ ಸೇವೆ ಇದನ್ನೇ ಹೇಳಿ. ಸರ್ ಈಗ ಅವ್ರು ಹೇಳಿದ್ದೇನೆಂದ್ರೆ ಪಾರ್ಕಿಂಗ್ಗೆ ಅಂತ 50 ಜನ ಸೆಕ್ಯೂರಿಟಿ ಗಾರ್ಡ್ಸ್ ಇದ್ದಾರೆ, 15 ಜನ ಹೋಮ್ ಗಾರ್ಡ್ಸ್ ಯೋಜನೆ ಮಾಡಿದ್ರಲ್ಲ, ಅವರಿಗೆ ಸಂಬಳ ಕೊಡ್ಬೇಕಲ್ವಾ. ಅವ್ರು ಬಂದು ಸೇವೆ ಮಾಡ್ತಾ ಇಲ್ಲ, ಅವರು ಎಂಪ್ಲಾಯೀಸ್ ಅಲ್ಲಿ ಅಲ್ವಾ. ನಿಮ್ಮ ಖಾಸಗಿ ವಾಹನಗಳು ಪಾರ್ಕ್ ಮಾಡಬೇಕು ಅಂದ್ರೆ ಅದಕ್ಕಂತ ಒಂದು ಮೇಂಟೆನೆನ್ಸ್ ಇರುತ್ತೆ, ಅದಕ್ಕಂತ ನಾವು ಇದು ಜನರು ಇರ್ತಾರೆ. ಅದನ್ನ ನಾವು ಅದರ ಒಂದು ಕಾಸ್ಟ್ನ ಬರ್ಸಕ್ಕೆ ಮಾತ್ರ ನಾವು ಪಾರ್ಕಿಂಗ್ ಫೀ ಕಲೆಕ್ಟ್ ಮಾಡ್ತಾ ಇದೀವಿ. ಅದು ಬಿಟ್ಟರೆ ದರ್ಶನ ಆಗಿರ್ಬೋದು, ಅಲ್ಲಿ ಹೋಗಿ ಲೇಸರ್ ಶೋ ನೋಡೋಂತಹ ಅಥವಾ ದಿವ್ಯ ದರ್ಶನ ನೋಡೋಂತಾಗಿರ್ಬೋದು ಫ್ರೀ ಇದೆ. ಡೈಲಿ ಬರೋಂತಹ ಎಲ್ಲ ಭಕ್ತಾದಿಗಳು ಅಥವಾ ವಿಸಿಟರ್ಸ್ಗಾಗಿರ್ಬೋದು ಫ್ರೀ ಯೋಗ ಕ್ಲಾಸಸ್ ನಡೀತದೆ. ಇವತ್ತುವರೆಗೂ ಲಾಸ್ಟ್ 1 ಇಯರ್ ಬ್ಯಾಕ್ ನಾವು ಫ್ರೀ ಯೋಗ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದು. ಇವತ್ತುವರೆಗೂ ಮೋರ್ ದೆನ್ 50,000 50,000ಕ್ಕೂ ಹೆಚ್ಚು ಜನ ಬಂದು ಇದನ್ನ ಉಪಯೋಗ ಪಡ್ಕೊಂಡಿದ್ದಾರೆ. ನಮ್ಮ ಹತ್ರ ಡೇಟಾ ಇದೆ, ವಿತ್ ಡೇಟಾ ಇದೆ ಆಯ್ತಾ. ನೆಕ್ಸ್ಟ್ ಇನ್ನೇನೇನು ಫ್ರೀ ಇದೆ ಅಂತಂದ್ರೆ ನೀವು ಹೇಳಿ ಯಾವುದು ಫ್ರೀ ಇಲ್ಲ ಅಂತ ನೀವೇ ಕೇಳ್ತಾ ಇದ್ದೀರಲ್ಲ. ಎಲ್ಲ ಪ್ರೋಗ್ರಾಮ್ಸ್ ಅಥವಾ ಹಳ್ಳಿಗಳಿಗಾಗಿರ್ಬೋದು, ಹಳ್ಳಿಗಳಿಗೆ ಉಚಿತವಾಗಿ ಯೋಗಾಭ್ಯಾಸ ಮಾಡಿಸ್ತಾ ಇದ್ದೀವಿ, ಇದು ಮಾಡಿಸ್ತಾ ಇದ್ದೀವಿ. ಆಮೇಲೆ ಇವಾಗ ರೀಸೆಂಟಾಗಿ ಹೇಳ್ತೀನಿ, ನಮ್ಮದೇ ಆದಂಥ ನನ್ನ ಸನ್ನಿಧಿ ಏನಿದೆ ಅದರ ಪಕ್ಕದಲ್ಲಿರುವಂಥ ಒಂದು ವಿಲೇಜು ನೀರು ಇದರಿಂದ ಬಳಲ್ತಾ ಇದ್ರೆ ನಾವು ಹೋಗಿ ಸರ್ವೆ ಮಾಡಿ ಅದ್ರಲ್ಲಿ ಏನು ಪರಿಹಾರ ತೋರಿಸ್ಬೇಕು ಅನ್ನೋದನ್ನ ನಮ್ಮ ಕಡೆಯಿಂದ ನಾವು ಮಾಡ್ತಾ ಇದ್ದೀವಿ ಆಯ್ತಾ. ಇನ್ನೇನು ಬೇಕು ಹೇಳಿ. ಈಗ ಕೋಟ್ಯಾಂತರ ರೂಪಾಯಿ ಗಟ್ಟಲೆ ವರ್ಷಗಟ್ಟಲೆ ನಾವು ಫ್ರೀಯಾಗಿ ಕೊಡೋಕ್ಕಾಗಲ್ಲ ಸರ್. ನೀವು ಹೇಳಿ ನೀವು ನಿಮ್ಮ ಲೆಕ್ಕದಲ್ಲಿ ಪಾರ್ಕಿಂಗ್ ಚಾರ್ಜ್ ಕಲೆಕ್ಟ್ ಮಾಡಬಾರ್ದು, ಸಂಬಳ ಕೊಡಬಾರ್ದು. ಅಲ್ಲ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಏನ್ ಫ್ರೀ ಇದೆ ಅಂತ ಹೇಳಿ ಅಂತ ಹೇಳ್ತಾರೆ. ಸರ್ ಇಷ್ಟೊಂದು ಹೇಳಿದ್ವಲ್ಲ ಸರ್, ಅದು ಇಷ್ಟೊಂದು ಹೇಳಿದ್ವಲ್ಲ. ಯೋಗ ಒಂದು ಫ್ರೀ ಅಷ್ಟೇ. ಯೋಗ ದೇವ ದರ್ಶನ ಆಗಿರ್ಬೋದು, ದಿವ್ಯ ದರ್ಶನ ಆಗಿರ್ಬೋದು, ಮಾಡಿಲ್ಲ ಇನ್ನು ಮುಂದೆ ಬರುತ್ತೆ. ಆರೋಪ ಮಾಡಿದ ರೈತರು ಏನಂತಂದ್ರೆ ಅದಕ್ಕೂ 500 ರೂಪಾಯಿ ಫೀಸ್ ಇಟ್ಟಿದ್ದಾರೆ, ನೀರಲ್ಲಿ ಸ್ನಾನ ಮಾಡೋದು ಇಲ್ಲ, ಸುಳ್ಳು ಆರೋಪ. ಇನ್ನು ಸೂರ್ಯಕುಂಡ ಬಂದಿಲ್ಲ, ಬಂದ್ರೆ ಮಾಡ್ಬೋದು ಅಂತ. ನೀವು ಅದನ್ನ ನ್ಯೂಸ್ ಅಲ್ಲಿ ಹಾಕ್ಬೇಡಿ ಸರ್. ಆಗಬಹುದು ಅಂತ ಏನ್ ಆಗ್ತಾ ಇದೆ ಅದು ಮಾತ್ರ ಮಾತಾಡೋಣ ಅಲ್ವಾ. ಒಂದೊಂದೇ ಸ್ಟೆಪ್ ಅಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ನೆಕ್ಸ್ಟ್ ಬರೋದು ದೇವಸ್ಥಾನ ಬರ್ತಾ ಇದೆ, ಅದಾದ್ಮೇಲೆ ಸಂಸ್ಕೃತಿ ಸ್ಕೂಲು ಬರುತ್ತೆ. ಒಂದೇ ಸರಿ ಆಗಲ್ಲ, ಟೈಮ್ ಹಿಡಿಯುತ್ತೆ ಎಲ್ಲ ಮಾಡೋದು. ನಾವು ಒಂದು ಸ್ಟೇಜ್ ಆಗಿದೆ, ಇಷ್ಟು ಟೆಂಪಲ್ಸ್ ಇದೆ, ಇದಾದ್ಮೇಲೆ ನೆಕ್ಸ್ಟ್ ಟೆಂಪಲ್ ಏನಾಗ್ತಾ ಇದೆ
ಆಮೇಲೆ ಯಾವ್ಯಾವ ಕ್ಲಾಸಸ್ ಫ್ರೀ ಮಾಡ್ತಾ ಇದ್ವಿ ಅದೆಲ್ಲ ಹೇಳ್ತಾ ಇದ್ವಿ. ನೆಕ್ಸ್ಟ್ ಸ್ಕೂಲು ಸ್ಟಾರ್ಟ್ ಮಾಡ್ತಾ ಇದ್ವಿ. ಅದಕ್ಕೆ ಇವಾಗಲಿಂದ ನಾವು ಹೇಳೋಕ್ಕಾಗಲ್ಲ, ಯಾಕಂದರೆ ನಾಳೆ ಮಾಡ್ತಾ ಇದ್ದೀವಿ. ಇಲ್ಲಿ ಆದಿಯೋಗಿ ಸ್ಥಾಪನೆ ಆಗಿ ಎಷ್ಟು ವರ್ಷ ಆಯಿತು ಮೇಡಮ್? ಇದು ಎಷ್ಟು ವರ್ಷ ಆಯಿತು? ಅಷ್ಟು ವರ್ಷದಿಂದ ಒಂದು ಸಣ್ಣ ಗುರುಕುಲಾಶ್ರಮ ಮಾಡಲಿಲ್ಲ. ನಮ್ಮ ಸಂಸ್ಕೃತಿ ಯೋಗ ಉಚಿತವಾಗಿ ಯೋಗಾಭ್ಯಾಸ ಕಲಿಸ್ತಾ ಇದ್ದೀವಿ ಸರ್. ಅದನ್ನು ಒಂದು ಇದರಲ್ಲೇ ಒಂದು ಆಮೇಲೆ ಪರಿಸರಕ್ಕೆ ಧಕ್ಕೆ ಆಗಿದೆ ಅನ್ನೋ ಆರೋಪ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲೂ ಇದೆ, ಸುತ್ತಮುತ್ತಲ ಗ್ರಾಮದಲ್ಲಿ ಕೂಡ ಕೇಳಿ ಬರ್ತಾ ಇದೆ. ನಿಮ್ಮಲ್ಲಿ ಅಗಾಧ ಪ್ರಮಾಣದಲ್ಲಿ ಸಾವಿರಾರು ಕಾರುಗಳು ಬರುತ್ತೆ, ಇದರಿಂದ ಹಸಿರು ನಾಶ ಆಗಿದೆ, ಪ್ರಕೃತಿಯ ಮೇಲೆ ಒಂದು ದುಷ್ಪರಿಣಾಮ ಬೀರಿದೆ ಅಂತ ಅಂದ್ಬಿಟ್ಟು ಅದನ್ನ ಇಂಪ್ರೂವ್ ಮಾಡೋದಕ್ಕೆ ನೀವೇನ್ ಕಾರ್ಯಕ್ರಮ ಚಿಕ್ಕಬಳ್ಳಾಪುರದವ್ರೆ ಅಲ್ವಾ ಎಲ್ಲ ಇವನ್ ವಿನಯನು ಚಿಕ್ಕಬಳ್ಳಾಪುರದವ್ರೆ ಬಂದು ನೋಡಿ. ಅಲ್ಲಿ ಮುಂಚೆ ಎಷ್ಟು ಈ ಟೈಮಲ್ಲಿ ಈ ಸಮ್ಮರ್ ಸೀಸನಲ್ಲಿ ಬಂದರೆ ನಿಮಗೆ ತುಂಬ ಒಣಗೋಗಿರೋದೆಲ್ಲ ಕಾಣಿಸ್ತಾ ಇತ್ತು. ಇವಾಗ ಬಂದು ನೋಡಿ ಎಷ್ಟು ಹಸಿರಾಗಿದೆ ಅಂತ. ನಾವು ಇವಾಗ ಬೇರೆ ಬೇರೆ ಮುಖಾಂತರ ಇವಾಗ ಏನು ಈ ಸಸಿಗಳದೊಂದು ಮಾಡ್ತಾ ಇದ್ದೀವಿ. ಮತ್ತು ಹಸಿರು ಚಿಕ್ಕಬಳ್ಳಾಪುರ ಅಂತಂದ್ಬಿಟ್ಟು ಸುತ್ತಮುತ್ತಲಿನ 20 ಹಳ್ಳಿಗಳಿಗೆ ಒಂದು 10,000 ಏನು ಫಲ ಅಂದರೆ ಏನು ಫ್ರೂಟ್ ಬೇರಿಂಗ್ ಸ್ಯಾಪ್ಲಿಂಗ್ಸ್ ಇದನ್ನೆಲ್ಲ ಸುತ್ತಮುತ್ತಲಿನ 10,000 ಫ್ರೀಯಾಗಿ ಉಚಿತವಾಗಿ ಡಿಸ್ಟ್ರಿಬ್ಯೂಷನ್ ಮಾಡಿರೋದು. ಓಕೆ, ಇವಾಗ 1.5 ಲಕ್ಷ ಲಾಸ್ಟ್ 1 ವರ್ಷದಲ್ಲಿ 1.5 ಲಕ್ಷ ಸಸಿಗಳನ್ನ ರೈತರಿಗೆ ಕೊಟ್ಟಿರೋದಲ್ಲಿ. ಈ ಸಸಿಗಳು ಇವಾಗ ದೊಡ್ಡದಾಗತ್ತೆ, ಗ್ರೀನರಿನೂ ಜಾಸ್ತಿ ಆಗುತ್ತೆ. ನಿಮಗೆ ಆ ಥರ ಏನಾದರೂ ಆರೋಪ ಮಾಡೋದಕ್ಕೆ ತುಂಬ ಆರೋಪಗಳು ಮಾಡ್ಬೋದು. ಹಾಂ, ಈ ಸಸಿಗಳು ದೊಡ್ಡದಾಗಕ್ಕೂ ಟೈಮ್ ಆಗುತ್ತೆ. ಓಕೆ, ನಾವು ಜೊತೆಯಾಗಿ ಏನಾದರೂ ಮಾಡಬೇಕು ಅಂತ ಇದ್ದೀವಿ. ರೈಟ್, ಆಸ್ ಅ ಲೋಕಲ್ ಸರ್ ಆಲ್ ಆಫ್ ಅಸ್ ಹ್ಯಾವ್ ಟು ಕಮ್ ಟುಗೆದರ್ ಸರ್. ಸೊ ನಾವು ಹೇಳ್ತಾ ಇರೋದು ಅದಕ್ಕೆ ಏನು ಮಾಡ್ತಾ ಇಲ್ಲ ಅಂತ ಅಲ್ಲ, ವಿ ಆರ್ ವರ್ಕಿಂಗ್ ಆನ್ ಇಟ್ ಆ್ಯಂಡ್ ಐ ಥಿಂಕ್ ಹೊಣೆಯ ಅಥವಾ ನೀವುಗಳ ಅಥವಾ ಈಶಾ ಫೌಂಡೇಶನ್ ಅಥವಾ ಬೇರೆಯವ್ರು ಬಂದು ಕುತ್ಕೊಂಡು ಸತ್ತರು ಅವರೇ ಅಥವಾ ಹೊಣೆನ ಅಥವಾ ಯಾರು ಹೊಣೆ ಅಂತ ನಿಮ್ಮ ಪ್ರಕಾರ ಯಾರಾಗಿರ್ಬೋದು ಸರ್? ನಾನು ನಿಮ್ಮ ರಾಷ್ಟ್ರೀಯ ಹೆದ್ದಾರಿಯ ರಿಪೋರ್ಟ್ ಪ್ರಕಾರನೇ ನೀವೆಲ್ಲಿ ಈಗ ಆಕ್ಸಿಡೆಂಟ್ಗಳು ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಲಿಂಗಶೆಟ್ಪುರ ಕ್ರಾಸಲ್ಲಿ. ಅದೇ ಅಲ್ದಿರಾ ಇನ್ನು ಸ್ವಲ್ಪ ಮುಂದೆ ಹೋದರೆ ಹುನೇಗಲ್ ಕ್ರಾಸ್ ಅಂತಲೂ ಇದೆ. ಅವರ ರೆಕಾರ್ಡ್ ಪ್ರಕಾರ ನೀವು ಹೋಗಿ ದಯವಿಟ್ಟು ಅಲ್ಲಿ ಸಮರ್ಥನೆ ಮಾಡ್ತಾ ಇಲ್ಲ. ಅಲ್ಲ, ನಾನು ಇವಾಗ ಹೇಳ್ತಾ ಇದ್ದೀನಲ್ಲ, ಕೇಳಿಸ್ಕೊಳ್ಳಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಹುನೇಗಲ್ ಕ್ರಾಸಲ್ಲಿ ಹೈಯೆಸ್ಟ್ ಆಕ್ಸಿಡೆಂಟ್ಸ್ ಆಗಿದೆ ಅಂತ ಇದೆ. ಅದಕ್ಕೆ ಹೊಣೆ ಯಾರು ಏನು ಅಂತ ನಾವು ಕೇಳಕ್ಕೆ ಹೋಗ್ತಾ ಇಲ್ಲ. ಇವಾಗ ನಾವು ಇಲ್ಲಿ ಆಕ್ಸಿಡೆಂಟ್ಸ್ ಆಗ್ತಾ ಇದೆ ಅಂತ ನಮ್ಗೆ ತಿಳಿದಾಗಿಂದ ನಾವು ಏನೇನು ಮೆಷರ್ಸ್ ತೊಗೊಂಡಿದ್ದೋ ನಾವು ಹೇಳ್ತೀವಿ. ಅದನ್ನು ಪ್ರಿವೆಂಟ್ ಮಾಡ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ, ನಾವು ಮಾಡ್ತಾ ಇದ್ದೀವಿ ಕೂಡ. ಅದರಲ್ಲಿ ಒಂದು ರಸ್ತೆ ಅಗಲೀಕರಣ ಆಗಿರ್ಬೋದು, ವೈಡ್ ಮಾಡೋವಂಥದ್ದಾಗಿರ್ಬೋದು, ಬ್ಯಾರಿಗೇಡ್ಸ್ ಪ್ಲೇಸ್ ಮಾಡೋವಂಥದ್ದಾಗಿರ್ಬೋದು, ಅಲ್ಲಿ ಪರ್ಮಿಷನ್ ತೊಗೊಂಡು ಹೈಮಾಸ್ ಲೈಟು ಮತ್ತು ಬ್ಲಿಂಕರ್ಸ್ನ ಅಳವಡಿಸುವಂಥದ್ದಾಗಿರ್ಬೋದು, ನಮ್ಮದೇ ಸೆಕ್ಯೂರಿಟಿ ಗಾರ್ಡ್ಸ್ಗಳನ್ನು ಅಲ್ಲಿ ಪ್ಲೇಸ್ ಮಾಡೋವಂಥದ್ದಾಗಿರ್ಬೋದು, ನಾವು ಅಲ್ಲಿ ಟ್ರಾಫಿಕ್ ಮ್ಯಾನೇಜ್ ಮಾಡೋವಂಥದ್ದಾಗಿರ್ಬೋದು. ಈ ಥರ ಎಲ್ಲ ಮೆಷರ್ಮೆಂಟ್ಸು ತೊಗೊಂಡಿದ್ದೀವಿ ಸರ್, ನಾವು ತೊಗೊಂಡಿದ್ದೀವಿ. ಈಗ ಮುಂದೆ ಯಾವ ಥರ ಅದನ್ನು ಪ್ರಿವೆಂಟ್ ಮಾಡಬೇಕು ಅಂತ ನಾವು ವರ್ಕ್ ಮಾಡ್ತಾ ಇದ್ದೀವಿ ಸರ್. ಇದನ್ನು ಇವಾಗ ಪೊಲೀಸ್ ಅವರಾಯಿತು, ನ್ಯಾಷನಲ್ ಹೈವೇ ಅವರಾಯಿತು, ಇವರಿಬ್ಬರು ಅದನ್ನು ಪೂರ್ತಿ ಸ್ಟಡಿ ಮಾಡಿಬಿಟ್ಟು ಅವರು ನಮ್ಗೆ ಏನೇನು ಕೊಡ್ತಾ ಇದ್ದಾರೆ, ಗೈಡ್ಲೈನ್ಸ್ ಏನು ಕೊಡ್ತಾ ಇದ್ದಾರೆ, ಆ ತಕ್ಕಂಗೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಇವಾಗ ನಿಮ್ಗೆ ಮುಂಚೆನೇ ಹೇಳ್ತೀನಿ ಸರ್, ಇವಾಗ ಇಲ್ಲಿ ಕವರ್ನಹಳ್ಳಿ ಗೇಟಲ್ಲಿ ಮುಂಚೆ ರಸ್ತೆ ತುಂಬ ಚಿಕ್ಕದಾಗಿತ್ತು. ಅಲ್ಲಿ ಇವಾಗ ಅಲ್ಲಿ ಗ್ರಾಮ ಪಂಚಾಯತಿನವರು, ಅಲ್ಲಿ ಸುತ್ತಮುತ್ತಲಿನ ವಡ್ರೆಪಾಳ್ಯದವರು, ಕವರ್ನಹಳ್ಳಿಯವರು ಬಂದ್ಬಿಟ್ಟು ನಮಗೆ ರಿಕ್ವೆಸ್ಟ್ ಮಾಡಿದ್ರಿಲ್ಲ, ಒಂದು ಸ್ವಲ್ಪ ವೈಡಾಗಿ ಮಾಡಿ, ಜನ ಜಾಸ್ತಿ ಬಂದು ಹೋಗ್ತಾ ಇದ್ದಾರೆ, ವೈಡಾಗಿ ಮಾಡಿ ಅಂತ ಅಂದ್ಬಿಟ್ಟು. ಇವಾಗ ಬಂದರೆ ಇವಾಗ ನೀವು ಕವರ್ನಹಳ್ಳಿ ಗೇಟ್ ಹತ್ರ ನಮ್ಮದು ಸದ್ಗುರು ಸನ್ನಿಧಿ ಅಂತ ಆರ್ಚ್ ಇದೆ, ಅಲ್ಲಿ ಯೋಗದ್ವಾರ ಅಂತ ಆರ್ಚ್ ಇದೆ, ಅದ್ರ ಹತ್ರ ತುಂಬ ಅಗಲವಾಗಿ ಮಾಡಿಕೊಟ್ಟಿದ್ದೀವಿ. ನಮ್ಮ ಜಮೀನಲ್ಲೇ ರಸ್ತೆನ ಅಗಲ ಮಾಡಿ ಕೊಟ್ಟಿರೋದಲ್ಲ. ಆಮೇಲೆ ಲಿಂಗಶೆಟ್ಟಿಪುರದಲ್ಲಿ ಸರ್, ನಾನು ಮುಗಿಸ್ತಿರೋದು, ಲಿಂಗಶೆಟ್ಟಿಪುರದಲ್ಲಿ ಸ್ಟಾರ್ಟಿಂಗಿಂದ ಬೇರೆ ಲಿಂಗಶೆಟ್ಟಿ ಊರಲ್ಲಿ ತುಂಬ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು. ಮುಂಚೆ ಊರಲ್ಲಿ ರಸ್ತೆನೂ ಇರಲಿಲ್ಲ, ಮೇಡಮ್ ಅವ್ರು ಹೇಳಿದಂಗೆ ರಸ್ತೆನೂ ಇರಲಿಲ್ಲ. ರಸ್ತೆ ಆಯಿತು, ರಸ್ತೆ ಆದಮೇಲೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅಂತಂದ್ಬಿಟ್ಟು ಇನ್ನೊಂದು ಪರ್ಯಾಯ ರಸ್ತೆ, ಒನ್ ವೇ ರಸ್ತೆಯಿಂದ ಇನ್ನೊಂದು ಮಾಡಿಬಿಟ್ಟು ನಾವೇ ಸದ್ಯಕ್ಕೂ ನಾವೇ ಮೇಂಟೈನ್ ಮಾಡ್ತಾ ಇದ್ದೀವಿ ಸರ್. ನಾನು ಹೇಳಿ ಮತ್ತೆ ಅದೇ ರೀತಿ ಕವರ್ನಹಳ್ಳಿನಲ್ಲೂ ವಿಲೇಜಲ್ಲಿ ತೊಂದರೆ ಆಗ್ತಾ ಇದೆ ಅಂತ ವಿಲೇಜ್ ಅವ್ರು ಬಂದು ನಮಗೆ ಹೇಳಿದಾಗ ಇನ್ನೊಂದು ಪರ್ಯಾಯ ರಸ್ತೆ ಕವರ್ನಹಳ್ಳಿನೂ ಮಾಡಿದ್ದೀವಿ. ಸೊ ಇದೇ ಥರ ಒಂದು ಯಾವುದಾದ್ರು ಸಮಸ್ಯೆ ಬರ್ತಾ ಇದೆ. ಇವಾಗ ಮೊನ್ನೆ ಆಕ್ಸಿಡೆಂಟ್ ಆಯಿತು ಅಂತಂದ್ಬಿಟ್ಟು ಪೊಲೀಸ್ ಅವರು ಮತ್ತು ನ್ಯಾಷನಲ್ ಹೈವೇ ಅವರು ಬಂದ್ಬಿಟ್ಟು ಏನೇನು ಮಾಡ್ಬೋದು ಅಂತ ಕೇಳಿದ್ರು. ನಮಗೆ ಇಮಿಡಿಯೇಟ್ ಆಗಿ ಒಂದು 12 ಬ್ಯಾರಿಕೇಡ್ಸ್ ಕೊಡಿ, ಅಲ್ಲಿ ಜಿಗ್ಜಾಗ ಹಾಕೋಣ ಅಂತಂದು. ಜಿಗ್ಜಾಗ ಹಾಕಿದ್ರೆ ಬರೋ ವೆಹಿಕಲ್ಸು ಸ್ಲೋ ಆಗುತ್ತೆ, ಸ್ಲೋ ಆದಾಗ ಆಕ್ಸಿಡೆಂಟ್ಸು ಕಡಿಮೆ ಆಗುತ್ತೆ ಅಂತಂದ್ಬಿಟ್ಟು ಪೊಲೀಸ್ ಅವರು ನಮಗೆ ಗೈಡ್ಲೈನ್ಸ್ ಕೊಟ್ಟರು. ನಾವು ನಮ್ಮ ಸಂಸ್ಥೆಯಿಂದನೇ ಬ್ಯಾರಿಕೇಡ್ಸ್ ತೊಗೊಂಡ್ಬಿಟ್ಟು ಅಲ್ಲಿ ಹಾಕಿದ್ದೀವಿ. ನಮ್ಮ ಕಡೆಯಿಂದನೇ ಸೆಕ್ಯೂರಿಟಿ ಗಾರ್ಡ್ನೆಲ್ಲ ಹಾಕ್ಬಿಟ್ಟು ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಯಾವುದೇ ಯಾಕೆ ಬೇರೆ ಬೇರೆ ಸಂಸ್ಥೆಗಳಿದೆ, ಆರೋಪಗಳು ಎಲ್ಲ ಕೂಡ ಯಾಕೆ ಇಷ್ಟು ಬರ್ತಾ ಇದೆ, ಪ್ರತಿರೋಧ ಯಾವ್ದಾಗ್ತದೆ ಸಮಾಜದಲ್ಲಿ? ನೋಡಿ ಸರ್, ಇದು ಬಂದು
ಅದು ಅವ್ರಿಗೆ ಕೇಳಬೇಕು ಯಾತಕ್ಕೆ ಅವ್ರು ಇಷ್ಟೊಂದು ಅಪೋಸಿಟ್ ಆಗ್ತಾ ಇದ್ದಾರೆ ಅಂತ. ನಿಮ್ಗೆ ಗೊತ್ತು ಈಶಾ ಇಲ್ಲಿ ಏನು ಮಾಡ್ತಾ ಇದೆ ಅಂತ. ನೀವೆಲ್ಲ ಇಲ್ಲಿ ಬಂದಿದ್ದೀರಾ, ಇಷ್ಟು ದಿನದಿಂದ ನೀವು ನೋಡ್ತಾ ಇದ್ದೀರಾ 3 ವರ್ಷದಿಂದ ಈಶಾ ಏನೇನು ಕೆಲಸ ಮಾಡಿ ಸೇವ್ ಸಾಯಿಲ್ ಇಂಥ ದೊಡ್ಡ ಅಭಿಯಾನ ಯಾವ ಸ್ಪಿರಿಚುವಲ್ ಆರ್ಗನೈಸೇಷನ್ ಕೂಡ ಮಾಡಿಲ್ಲ. ರ್ಯಾಲಿ ಫಾರ್ ರಿವರ್, ಕಾವೇರಿ ಕಾಲಿಂಗ್, ಔಟ್ರೀಚ್ ಆ್ಯಕ್ಟಿವಿಟೀಸ್, ನಮ್ಮಲ್ಲಿ ನಡೆಯುವಂಥ ಔಟ್ರೀಚ್ ಆ್ಯಕ್ಟಿವಿಟೀಸ್ ವಿ ವಿಲ್ ಗಿವ್ ಯು ದಿ ಹೋಲ್ ಡೀಟೇಲ್ಸ್. ನೀವು ಬರ್ಬೋದು, ಬಂದು ಪರಿಶೀಲನೆ ಮಾಡ್ಬೋದು. ಇಷ್ಟೊಂದು ಪುರಸ್ಕಾರ ಬಂದಿರುವಂತಹ ಸ್ಪಿರಿಚುವಲ್ ಆರ್ಗನೈಸೇಷನ್ ಎಲ್ಲೂ ಇಲ್ಲ. ಆಯಿತಾ, ಇಷ್ಟೆಲ್ಲ ಕೆಲಸ ಮಾಡ್ತಿದ್ವಿ. ಸೊ ಅವ್ರಿಗೇನು ಪ್ರಾಬ್ಲಮ್ ನಮ್ಗೆ ಗೊತ್ತಿಲ್ಲ. ನೀವು ಅವ್ರ ಹತ್ರನೇ ಕೇಳಬೇಕು, ಯಾತಕ್ಕೆ ವಿರೋಧ ಮಾಡ್ತಾ ಇದ್ದೀರಾ ಅಂತ ನೀವು ಅವ್ರ ಹತ್ರನೇ ಕೇಳಬೇಕು. ಓ ಸರ್, ಆ ರೀತಿ ಎಲ್ಲ ಏನೂ ಆಗಿಲ್ಲ. ಓಕೆನಾ? ಇಲ್ಲ ಇಲ್ಲ, ಒಂದು ನಿಮಿಷ ಇರಿಸಿ. ನಿಮ್ಗೆ ಏನೇ ಡೀಟೇಲ್ಸ್ ಬೇಕಾದರೂ ನೀವು ಬನ್ನಿ, ನಾವು ಕೊಡಲ್ಲ ಅಂತ ಹೇಳ್ತಿಲ್ಲ ಸರ್. ನಾನು ಏನು ಹೇಳ್ತಿದ್ದೀನಿ ಅಂದರೆ ನೀವು ಬನ್ನಿ, ನಮ್ಮ ಡೀಟೇಲ್ಸ್ ನಾವು ನಿಮ್ಗೆ ಕೊಡಲ್ಲ ಅಂತ ಏನೂ ಹೇಳ್ತಿಲ್ಲ. ನೋಡಿ ಸರ್, ಈಗ ಬೆಳವಣಿಗೆ ಆಗಬೇಕು ಅಂದರೆ ಖಂಡಿತ ಏನಾದರೂ ಚೇಂಜಸ್ ಮಾಡಬೇಕು. ಆ ರೀತಿ ನಾವೇನು ಹೇಳ್ತಿಲ್ಲ, ಇಲ್ಲ ಅಂತ 100%. ನಾವು ಕೂಡ ಮರ ನೆಟ್ಟಿರೋದು ನೀವು ಕೌಂಟ್ ಮಾಡಿದ್ರೆ ಅಲ್ಲಿ ಎಷ್ಟು ಮರ ನೆಟ್ಟಿದ್ದೀವಿ ಅಂತ, ಅದ್ರ ಬಗ್ಗೆ ಯಾತಕ್ಕೆ ಮಾತಾಡ್ತಾ ಇಲ್ಲ? ಹೊಸದಾಗಿ ಎಷ್ಟು ಮರ ನೆಟ್ಟಿದ್ದೀವಿ ಅದ್ರ ಬಗ್ಗೆ ಕೂಡ ಮಾತಾಡಿ ಅಲ್ಲ. ಸರಿ, ಗಿಡನೇ ಎಷ್ಟು ಗಿಡ ನೆಟ್ಟಿದ್ದೀವಿ, ಅದೆಷ್ಟು ದೊಡ್ಡದಾಗಿದೆ, ಅದು 3 ವರ್ಷ ಆಯಿತು. ಈಗ 3 ವರ್ಷ ಆಗಿದೆ ಅದು ನೆಟ್ಟಿ, ಎಷ್ಟು ದೊಡ್ಡದಾಗಿದೆ, ಅದೇನು ಆ್ಯಡ್ ಮಾಡ್ತಾ ಇದೆ ಪರಿಸರಕ್ಕೆ, ದಯವಿಟ್ಟು ಅದನ್ನು ಕನ್ಸಿಡರ್ ಮಾಡಿ. ನೀವು ಒಂದೇ ಸೈಡಿಂದ ನೀವು ನೋಡೋಲ್ಲ ಸರ್, ದಯವಿಟ್ಟು ಆ ಥರ ಎಲ್ಲ ಏನು ನಾವು ಮರ ಕಡ್ದಿಲ್ಲ. ಓಕೆನಾ? ನಾವು ಒಂದು ಮರ ಕೂಡ ನಾವು ಆ ರೀತಿ ಕಡಿಯೋದಿಲ್ಲ. ಓಕೆ, ಸೊ ನಾವು ಬಂದು ಗಿಡನ ಬೆಳೆಸೋರು ಹೊರತು ಮರನ ಕಡಿಯೋರಲ್ಲ. ನಾನು ಈಶಾ ಇನಿಷಿಯೇಟಿವ್ಸ್ ಕರ್ನಾಟಕ ರೀಜನಲ್ಲಿ ನೋಡ್ಕೋತೀನಿ ಪ್ರೋಗ್ರಾಮ್ಸ್ ಎಲ್ಲ. ನಾವು ಲಾಸ್ಟ್ ಫ್ಯೂ ಇಯರ್ಸಿಂದ ಇವಾಗ June 21 ಎಲ್ರಿಗೂ ಗೊತ್ತು, ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಅಂತ. ಭಾಳ ಫ್ರೀ ಯೋಗ ಪ್ರೋಗ್ರಾಮ್ಸ್ ಮಾಡ್ತೀವಿ ಅಕ್ರಾಸ್ ಕರ್ನಾಟಕ. ಒಂದು 20 ಡಿಫ್ರೆಂಟ್ ಲೊಕೇಶನ್ಸ್ನಲ್ಲಿ ಅಟ್ಲೀಸ್ಟ್ ಒಂದು 5 ಲಕ್ಷ ಪೀಪಲ್ಗೆ ಫ್ರೀ ಯೋಗ ಪ್ರೋಗ್ರಾಮ್ಸ್. ಆ್ಯಂಡ್ ಎವ್ರಿ ಮಂತ್ ಈ 20 ಲೊಕೇಶನ್ಸ್ನಲ್ಲಿ ಫ್ರೀ ಯೋಗ ನಡೆಯುತ್ತೆ. ಮತ್ತು ಗ್ರಾಮೋತ್ಸವಂ ಅಂತ ಅಕ್ಕ ಇವಾಗ ಹೇಳಿದ್ರು, ಅದು ಬಂದು ಒಂದು ರೂರಲ್ ಸ್ಪೋರ್ಟಿಂಗ್ ಫೆಸ್ಟಿವಲ್ ಅಂತ. ಈ ಸತಿ ಕರ್ನಾಟಕದಲ್ಲಿ ಲಾಸ್ಟ್ ಇಯರ್ ನಮಗೆ ಒಂದು 2800 ಪ್ಲೇಯರ್ಸ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. 363 ಟೀಮ್ಸ್. ಇವ್ರಿಗೆಲ್ಲ ಹೋಗಿ ಬಾಲ್ ಕೊಟ್ಟು, ಅವ್ರಿಗೆ ನೆಟ್ ಕೊಟ್ಟು, ಅವರೆಲ್ಲ ಆಚೆ ಕರ್ಕೊಂಡು ಬಂದು, ಲೇಡೀಸ್ ಯಾವಾಗಲೂ ಆಡಿಲ್ಲ ಅವ್ರ ಜೀವಿತದಲ್ಲಿ, ಅವ್ರನ್ನೆಲ್ಲ ಆಚೆ ಕರ್ಕೊಂಡು ಬಂದು ಅವ್ರನ್ನ ಆಡಿಸಿ ಟೀಮ್ಸ್ ಫಾರ್ಮ್ ಮಾಡಿ ಒಂದು 16 ಡಿಸ್ಟ್ರಿಕ್ಟ್ಸ್ನಲ್ಲಿ ಇದು ನಡೆದಿದೆ. ಮತ್ತು ನಮ್ಮ ಸ್ಟೇಟ್ ಫೈನಲ್ಸ್ ಬಂದು ಸನ್ನಿಧಿನಲ್ಲೇ ಒಂದು 15,000 ಪೀಪಲ್ ಅದರಲ್ಲಿ ಆಡಿಯನ್ಸ್ ಇದ್ದರು. ಇವ್ರಿಗೆಲ್ಲ ಇದು ಕಂಪ್ಲೀಟ್ಲಿ ಫ್ರೀ ಇನಿಷಿಯೇಟಿವ್ ಆ್ಯಕ್ಚುಲಿ. ಅಲ್ಲಿ ಹೋಗಿ ನಮ್ಮ ವಾಲಂಟಿಯರ್ಸು ಡೈಲಿ ಹೋಗಿ ಅವ್ರನ್ನ ಆಡಿಸಿ ಇದು ಮಾಡಿರೋದು. ಮತ್ತು ಅವ್ರಿಗೆ ವಿನ್ನರ್ಸ್ಗೆ 5 lakh rupees, ಟೀಮ್ಸ್ಗೆ ಇದೆಲ್ಲ ಕಂಪ್ಲೀಟ್ಲಿ ಸ್ಪಾನ್ಸರ್ಡ್. 3 lakh rupees ರನ್ನರ್ಸ್ಗೆ. ಆ್ಯಂಡ್ ಈ ಸತಿ ಬಂದು ಇಂಟರ್ ಸ್ಟೇಟ್ ಫೈನಲ್ಸ್ನಲ್ಲಿ ನಮ್ಮ ವಾಲಿಬಾಲ್ ಟೀಮ್ಸ್ ಗೆದ್ದರು. ಆ್ಯಕ್ಚುಲಿ ರನ್ನರ್ಸ್ ಆ್ಯಂಡ್ ವಿನ್ನರ್ಸ್ ಕರ್ನಾಟಕ ಟೀಮ್ಸ್ ಗೆದ್ದರು. ಲೇಡೀಸು ಬಂದು ಕರ್ನಾಟಕ ಟೀಮ್ ಗೆದ್ದರು. ಸೊ ಇದೆಲ್ಲ ಆಗ್ತಿದೆ. ಆ್ಯಂಡ್ ಡೈಲಿ ಇವಾಗ ಈ ನೆಕ್ಸ್ಟ್ ಇಯರ್ಗೆ ನಾವು ಇವಾಗ ಪ್ರಿಪೇರ್ ಮಾಡ್ತಿದ್ದೀವಿ. ಇವಾಗ ಇಂಟರ್ನ್ಯಾಷನಲ್ ಯೋಗ ಡೇ ಬರ್ತಿದೆ. ಆ್ಯಂಡ್ ಸದ್ಗುರು ಬಂದು ರೀಸೆಂಟಾಗಿ ಮಿರಕಲ್ ಆಫ್ ಮೈಂಡ್ ಅಂತ ನೀವು ಕೇಳಿಸ್ಕೊಂಡಿರ್ತೀರ ಒಂದು ಆ್ಯಪ್. ಈ ಆ್ಯಪ್ನಲ್ಲಿ ಫ್ರೀ ಯೋಗ ಒಂದು 7 minutes ಮೆಡಿಟೇಷನ್, ಜಸ್ಟ್ ಅದು ಗೈಡೆಡ್ ಮೆಡಿಟೇಷನ್ ಯಾರಾದರೂ ಡೌನ್ಲೋಡ್ ಮಾಡ್ಕೋಬೋದು. ಇದು ಆಲ್ರೆಡಿ 2.5 lakh ಪೀಪಲ್ ಕರ್ನಾಟಕದಲ್ಲಿ ಡೌನ್ಲೋಡ್ ಮಾಡಿದ್ದಾರೆ. ಇದು ನಮ್ಮ ಪ್ರಯತ್ನ ಆ್ಯಕ್ಚುಲಿ ಫುಲ್ಲಾಗಿ. ಆಲ್ರೆಡಿ ವಾಲಂಟಿಯರ್ಸ್ ಹೋಗಿ ಎಲ್ಲ ಕಡೆ ಫ್ರೀ ಯೋಗ ಸೆಷನ್ಸ್ ಮಾಡ್ತಿದ್ದೀವಿ. ಎಲ್ಲಿ ಬೇಕೋ ಅಲ್ಲಿ ಸ್ಕೂಲ್ಸ್ನಲ್ಲಿ, ಇನ್ಸ್ಟಿಟ್ಯೂಷನ್ಸ್ನಲ್ಲಿ, ಆಫೀಸಸ್ನಲ್ಲಿ, ಹಳ್ಳಿಗಳಲ್ಲಿ ಎಲ್ಲ ಕಡೆ ಹೋಗಿ ಮಾಡ್ತಿದ್ದೀವಿ ಇದು. ಸೊ ಇದೊಂದು ಅಪ್ಡೇಟ್ ನಮ್ಮ ಸೈಡ್ ಗ್ರೋ ಆಗ್ತಿದೆ. ಇಲ್ಲಿನೂ ನಾವು ಏನು ಬೆಸ್ಟ್ ಆಗುತ್ತೋ ಅದು ಮಾಡ್ತೀವಿ. ಈವನ್ ಮಹಾಶಿವರಾತ್ರಿಗೆ ಇದು ಭಾಳ ಫ್ಯೂ ಲ್ಯಾಕ್ಸ್ ಆಫ್ ಪೀಪಲ್ ಬಂದರು ಅವತ್ತು ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್. ಅದಕ್ಕೆ ಇವಾಗಲೇ ಎಲ್ಲ ಸೆಟಪ್ ಮಾಡ್ತಿದ್ದೀವಿ ಸರ್. ಪ್ರತಿನಿತ್ಯ 1000 ಮಂದಿ ಊಟ, ಇವಾಗ ಪ್ರತಿನಿತ್ಯ 1000 ಮಂದಿ ವಿದ್ಯಾರ್ಥಿಗಳು, ಇನ್ಕ್ಲೂಡಿಂಗ್ ಮೆಡಿಸಿನ್ ಆಲ್ಸೋ. ಅರ್ಥ ಆಯ್ತಲ್ಲ? 1000 ಮಂದಿ ಈಗ ಮೊಬೈಲ್ ಹೆಲ್ತ್ ಕ್ಲಿನಿಕ್ ಅಲ್ಲಿ ನಾವು 7 ದಿನಗಳಲ್ಲಿ 6 ದಿನಗಳು ಆಪರೇಟ್ ಮಾಡ್ತೀವಿ. 28 ಹಳ್ಳಿನ ಇವಾಗ ಕವರ್ ಮಾಡ್ತೀವಿ ಒಂದೇ ವ್ಯಾನಲ್ಲಿ. ಇದರಲ್ಲಿ ಉಚಿತ ಚಿಕಿತ್ಸೆ, ಅವರು ಲ್ಯಾಬ್ ಟೆಸ್ಟ್ ಆಗಿರ್ಬೋದು, ಬ್ಲಡ್ ಟೆಸ್ಟ್ ಆಗಿರ್ಬೋದು, ಅಥವಾ ಫ್ರೀಯಾಗಿ ಮೆಡಿಸಿನ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಇವಾಗವರೆಗೂ 30,000 ಕನ್ಸಲ್ಟೇಷನ್ಸ್ ಆಗಿದೆ. ಅವ್ರು ಅವಾಗಲೇ ಹೇಳ್ತಾ ಇದ್ರು ಪ್ರಾರಂಭದಿಂದ 30,000 ಅಲ್ಲಲ್ಲ, ಲಾಸ್ಟ್ 1.5 year ಅಲ್ಲಿ 30,000 ಕನ್ಸಲ್ಟೇಷನ್ಸ್ ಆಗಿದೆ 28 ಇದರಲ್ಲಿ. ಆಮೇಲೆ ಎವ್ರಿ ಕ್ವಾರ್ಟರ್ ನಾವು
ಹೆಲ್ತ್ ಕ್ಯಾಂಪ್ ಮಾಡ್ತೀವಿ, ಮಲ್ಟಿ ಸ್ಪೆಷಾಲಿಟಿ ಹೆಲ್ತ್ ಕ್ಯಾಂಪ್. ಅಲ್ಲಿ ಫ್ರೀಯಾಗಿ ಅವ್ರಿಗೆ ಚಿಕಿತ್ಸೆ ಕೊಡಲಾಗುತ್ತೆ. ಆಮೇಲೆ ಯಾರ್ಯಾರಿಗೆ ಆಪ್ರೇಷನ್ ಅಗತ್ಯ ಇದೆ ಅವರನ್ನು ನಾವೇ ಕರ್ಕೊಂಡೋಗಿ ಆ ಸರ್ಜರಿ ಮಾಡಿಸ್ಕೊಂಬಂದು ಕರ್ಕೊಂಬಂದು ಬಿಡ್ತೀವಿ. ನಾವು ಇದರಲ್ಲಿ ನಾನು ಡೇಟಾ ಕೊಡ್ತೀನಿ, ನಿಮಗೆ ಶೇರ್ ಮಾಡ್ತೀನಿ, ವಾಟ್ಸಪ್ಪಲ್ಲಿದೆ, ಶೇರ್ ಮಾಡ್ತೀನಿ. ಅವ್ರು DHOಗೆ ನಮಗೆ ಏನು ಪರ್ಮಿಷನ್ ಕೊಟ್ಟಿರ್ತಾರೆ ಅವ್ರಿಗೆ ಡೇಟಾ ಕಳಿಸ್ಕೊಡ್ತೀವಿ, ಅವ್ರ ಹತ್ರನೇ ನೀವು ತೊಗೋಬೋದು. ಈ ಥರ ಉಚಿತ ಸೇವೆಗಳು ಇದರಲ್ಲಿ ಹೆಲ್ತ್ ಆಸ್ಪೆಕ್ಟಲ್ಲಿ ನಡೀತಾ ಇದೆ.